ಸ್ಕಿನ್ ಈಸ್ ರಿಫ್ಲೆಕ್ಷನ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಾರೆ. ಯಾವ ಸ್ಕಿನ್ ಪ್ರಾಬ್ಲಮ್ ಯಾವ ಹೆಲ್ತ್ ಪ್ರಾಬ್ಲಮ್ನ ಇಂಡಿಕೇಟ್ ಮಾಡುತ್ತೆ? ಸ್ಕಿನ್ ಈಸ್ ಮಿರರ್ ಆಫ್ ಯುವರ್ ಇಂಟರ್ನಲ್ ಡಿಸೀಸಸ್ ಅಂತ ಹೇಳ್ತೇವೆ. ಬೇಬಿ ಕ್ರೀಮ್ಸ್ ಹಚ್ಚೋದಾಗಿರಲಿ, ಬೇಬಿ ಪೌಡರ್ ಹಚ್ಚೋದಾಗಲಿ, ಆ್ಯಂಡ್ ಕಣ್ಣಿಗೆಲ್ಲ ಕಾಡ್ಗೆ ಹಚ್ಚೋದಾಗಲಿ, ಈ ಥರ ಎಲ್ಲ ಮಾಡ್ತಾರೆ ದೃಷ್ಟಿ ಬೀಳಬಾರ್ದು ಅಂತ ಅಂದ್ಬಿಟ್ಟು. ಇದೆಲ್ಲ ನೆಸೆಸಿಟಿ ಇದೆನಾ? ಆ್ಯಂಡ್ ಇದರಿಂದ ಹಾರ್ಮ್ ಏನಾದರೂ ಇದೆ ನಮ್ಮ ಮಗುಗೆ? ಇದು ಕಾಡ್ಗೆ ಆಯಿತು, ಪೌಡರ್ ಆಯಿತು, ತುಂಬ ಹಾರ್ಮ್ಸ್ ಮಾಡುತ್ತೆ. ನೆಕ್ಸ್ಟ್ ಪೌಡರ್ ಮೇಲೆ ಈಗ ಸ್ಟಡೀಸ್ ತುಂಬ ಬಂದಿದ್ದಾವೆ. ಸೊ ಎನಿವನ್ ನಾವೇನಾದರೂ ಟಾಲ್ಕ್ ಪೌಡ್ರ್ ಇರುತ್ತಲ್ಲ, ಅದು ಯೂಸ್ ಮಾಡಿದರೆ ಇಟ್ ಹ್ಯಾಸ್ ಗಾಟ್ ಕ್ಯಾನ್ಸರಸ್ ಟೆಂಡೆನ್ಸಿ. ಸೊ ಮುಂದೆ ಬಂದುಬಿಟ್ಟು ನಿಮ್ಮ ಓವೇರಿಯನ್ ಕ್ಯಾನ್ಸರ್ ಆಯಿತು, ಯುಟ್ರನ್ ಕ್ಯಾನ್ಸರ್ಸ್ ಆಯಿತು, ಅವೆಲ್ಲ ಕಂಡುಬರುತ್ತೆ. ಸೊ ಟೀನೇಜ್ನಲ್ಲಿ ಬಂದುಬಿಟ್ಟು ಮೇನ್ ಕಾಸ್ ಆಫ್ ಆ್ಯಕ್ನೆ ಏನೋ ಸ್ಕಿನ್ ಪ್ರಾಬ್ಲಮ್ ಇರೋದಂದರೆ ಅವ್ರ ಹಾರ್ಮೋನ್ಸಿಂದ. ಅದ್ರ ಬಿಟ್ಬಿಟ್ಟು ನೆಕ್ಸ್ಟ್ ಅವ್ರದ್ದು ಈಟಿಂಗ್ ಹ್ಯಾಬಿಟ್ಸ್. ಸೋಷಿಯಲ್ ಮೀಡಿಯಾ ನೋಡಿ ಆ ಪ್ರಾಡಕ್ಟು AHA BHA ಅಂತ ಹೇಳಿ ಎಲ್ಲನೂ ಟ್ರೈ ಮಾಡ್ತಾರೆ. ಸ್ಕಿನ್ ಪ್ರಾಬ್ಲಮ್ ಅಂತ ಅಂದರೆ ಬರೀ ಸ್ಕಿನ್ನಿಂದ ಆಗೋದಲ್ಲ, ಡ್ಯಾಂಡ್ರಫ್ ಇದ್ರೂ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಫೇಸ್ ಮೇಲೆ ಏನಾಗುತ್ತೆ ಅಂತಂದರೆ ನಿಮ್ಗೆ ನೋಡ್ಕೊಂಡಿರ್ಬೋದು, ಯಾರ್ಯಾರಿಗೆ ಡ್ಯಾಂಡ್ರಫ್ ಇರುತ್ತಲ್ಲ ಯೂಶ್ವಲಿ ಫೋರ್ಹೆಡ್ ಆ್ಯಕ್ನೇಸ್ ತುಂಬ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಜಾಲ ನೆಕ್ಲೆಸ್, ಬಿಕಾಸ್ ಅಲ್ಲಿಂದನೂ ಹೇರ್ ಕಾಂಟ್ಯಾಕ್ಟ್ ಬಂದು ಅಲ್ಲಿ ಕೂಡ ಅವರಿಗೆ ಇದು ಪಿಂಪಲ್ಸ್ ಆಗಿರುತ್ತೆ. ಬೇರೆ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಲೈಕ್ ಹೆಡ್ ಆ್ಯಂಡ್ ಶೋಲ್ಡರ್ ಇರ್ಬೋದು, ಬೇರೆ ಟ್ರೆಸ್ಮೆ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂಸ್, ಸಲೂನಲ್ಲಿ ಆ್ಯಂಟಿ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ಸ್, ಅವೆಲ್ಲ ಏನು ವರ್ಕೌಟ್ ಆಗೋಲ್ಲ. ಮೇನ್ಲಿ ಆಯಿಲಿಂಗ್ ಕಡಿಮೆ ಮಾಡಬೇಕು. ಬಿಕಾಸ್ ಆಯಿಲಿಂಗ್ ಮಾಡ್ಕೊತ ಹೋದರೆ ಡ್ಯಾಂಡ್ರಫಿಗೆ ಗೊಬ್ಬರ ಆಗ್ತಂಗೆ. ಏನು ಕಾಮನ್ ಮಿತ್ ಅಂತಂದರೆ ಮಾಯ್ಶ್ಚರೈಸರ್ ಹಚ್ಕೊಂಡ್ರೆ ಪಿಂಪಲ್ಸ್ ಆಗುತ್ತೆ, ಎಸ್ಪೆಷಲಿ ಆಯಿಲಿ ಸ್ಕಿನ್ ಇದ್ದವರಿಗೆ. ಸೊ ದ್ಯಾಟ್ ಈಸ್ ರಾಂಗ್. ಮತ್ತು ಇನ್ನೊಂದು ಟಿಪ್ಸ್ ಏನಾದರೂ ಮೆನ್ಸಿಗೆ ಸ್ಕಿನ್ ಕೇರಿಗೆ ಕೊಡಬೇಕು ಅಂತಂದರೆ, ಪ್ಲೀಸ್ ಯಾವಾಗಾದರೂ ಅವ್ರು ಏನಾದರೂ ಶೇವ್ ಮಾಡ್ಕೋತಾ ಇದ್ದರೆ ಕೈಂಡ್ಲಿ ಅವಾಯ್ಡ್ ಯೂಸಿಂಗ್ ಆಲ್ಕೋಹಾಲ್ ಬೇಸ್ಡ್ ಆಫ್ಟರ್ ಶೇವ್ಸ್. ಸೊ ಗೈಸ್, ಇದು ನಿಮಗೋಸ್ಕರ. ಏನಂದರೆ ನಾವು ಆಲ್ಮೋಸ್ಟ್ ಎಲ್ಲ ಇನ್ಫ್ಲೂಯೆನ್ಸರ್ಸು ಪ್ರಮೋಷನಿಗೆ ಅವ್ರಿಗೆ ದುಡ್ಡು ಬರುತ್ತೆ, ಪ್ರಾಡಕ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಷ್ಟೊಂದು ಪ್ರಾಡಕ್ಟ್ಸ್ನ, ಹೇರ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಈವನ್ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಅದನ್ನೆಲ್ಲದನ್ನು ಪ್ರಮೋಟ್ ಮಾಡ್ತಾರೆ. ಬಟ್ ದೇ ಗೆಟ್ ಮನಿ. ಬಟ್ ನಿಮಗೆ ಏನು ಅಂದರೆ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೆಟ್ ಆಗುತ್ತೋ ಇಲ್ವೋ ಅಂತ ಇನ್ಫ್ಲೂಯೆನ್ಸರ್ಸಿಗೆ ಗೊತ್ತಿರಲ್ಲ. ಅವ್ರ ಜಾಬ್ ಏನು ಅಂದರೆ ಜಸ್ಟ್ ಟು ಡೂ ಪ್ರಮೋಟ್ ಅಷ್ಟೇ. ಬಟ್ ನಿಮಗೆ ಅದು ಸೆಟ್ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳ್ದೆ ನೀವು ಪರ್ಚೇಸ್ ಮಾಡಬೇಡಿ, ಆ್ಯಂಡ್ ಅದನ್ನು ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಯೂಸ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವರ್ಷ KP. ಎಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇರುತ್ತೆ, ಅದಕ್ಕೋಸ್ಕರ ಸ್ಕಿನ್ ಕೇರ್ ಮಾಡ್ತಾರೆ. ಸ್ಕಿನ್ ಕೇರ್ನ ಹಾಗೆ ಅಂತೂ ಮಾಡಲ್ಲ. ಯೂಟ್ಯೂಬ್ ನೋಡಿದೆ, ಶಾರ್ಟ್ಸ್ ನೋಡಿದೆ, ವೀಡಿಯೋಸ್ ನೋಡಿದೆ, ರೀಲ್ಸ್ ನೋಡಿದೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ರಿಸರ್ಚ್ ಮಾಡಿರ್ತಾರೆ. ಆದರೆ ಡರ್ಮಟಾಲಜಿಸ್ಟ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋ ಡೌಟ್ಸ್ ಕೂಡ ಇರುತ್ತೆ. ಸೊ ಅದೆಲ್ಲ ಡೌಟ್ಸ್ಗೂ ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ನಂಜಪ್ಪ ಹಾಸ್ಪಿಟಲ್ನ ಡರ್ಮಟಾಲಜಿಸ್ಟ್ ಡಾಕ್ಟರ್ ಅಶ್ವಿನಿ ಮ್ಯಾಮ್ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಮ್ಯಾಮ್. ಹಾಯ್. ಸೊ ನೀವು ಡರ್ಮಟಾಲಜಿಸ್ಟ್ ಆಗಿರೋದ್ರಿಂದ ಡೇ ಟು ಡೇ ಲೈಫಲ್ಲಿ ತುಂಬ ಪೇಷಂಟ್ಸ್ ಸ್ಕಿನ್ ಪ್ರಾಬ್ಲಮ್ಸಿಂದ ಬರ್ತಾರೆ. ಸೊ ನಿಮಗೆ ಬಂದಿರುವಂಥ ಪೇಷಂಟ್ಸಲ್ಲಿ ಕಾಮನ್ ಪ್ರಾಬ್ಲಮ್ ಇರೋವಂಥವ್ರು ಯಾರು? ಸೊ ನಾವು OPDನಲ್ಲಿ ಮೋಸ್ಟ್ ಕಾಮನ್ ಆಗಿ ನೋಡ್ತಾ ಇರೋ ಪೇಷಂಟ್ಸ್ ಅಂದರೆ ಪಿಂಪಲ್ಸು, ಅಂದರೆ ಮೊಡವೆದವರು, ಬಂಗ್ ಇರ್ಬೋದು, ಹೇರ್ ಫಾಲ್, ಮತ್ತು ಏನಾದರೂ ಟಾಪಿಕಲ್ ಸ್ಟಿರಾಯ್ಡ್ ಹಚ್ಕೊಂಡು ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ ಫೇಸನ್ನು. ಸೊ ಆ ಥರ ಪೇಷಂಟ್ಸು, ಹೇರ್ ಫಾಲ್ ಆಯಿತು, ಮತ್ತು ಬಾಲ್ಡಿಂಗ್, ಆ ಥರ ಪೇಷಂಟ್ಸ್ನ ತುಂಬ ನೋಡ್ತೀವಿ. ಮ್ಯಾಮ್, ಎಷ್ಟೊಂದು ಜನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಸುಮ್ಮನೆ ಬೈ ಮಾಡಿ ಪರ್ಚೇಸ್ ಮಾಡ್ತಾರೆ. ಬಟ್ ದ ಥಿಂಗ್ ಈಸ್ ಅವರಿಗೆ ಅವ್ರ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಿರಲ್ಲ. ಸೊ ನಮ್ಮ ಸ್ಕಿನ್ ಟೈಪ್ನ ಯಾವ ಥರ ಐಡೆಂಟಿಫೈ ಮಾಡೋದು? ಸೊ ಬೇಸಿಕ್ಲಿ ಸ್ಕಿನ್ ಟೈಪ್ ನಾವು ಐಡೆಂಟಿಫೈ ಮಾಡಬೇಕಂದ್ರೆ ಫಸ್ಟ್ ಯಾವ ಟೈಪ್ಸ್ ಇದಾವೆ ಗೊತ್ತಿರಬೇಕು. ಸೊ ಮೋಸ್ಟ್ ಕಾಮನ್ ಈಸ್ ನಾರ್ಮಲ್ ಸ್ಕಿನ್ ಟೈಪ್, ಅಂದರೆ ಅವ್ರಿಗೆ ಏನು ಆಯಿಲಿನೆಸ್ ಆಯಿತು, ಡ್ರೈನೆಸ್ಸು ಇರೋದಿಲ್ಲ. ನೆಕ್ಸ್ಟ್ ಡ್ರೈ ಸ್ಕಿನ್ ಅಂತ ಹೇಳ್ತೀವಿ. ಸೊ ಅವರಿನಲ್ಲಿ ಫ್ಲೇಕಿನೆಸ್ ಆಯಿತು, ರೆಡ್ನೆಸ್ ಆಯಿತು, ಆ ಥರ ಕಂಡು ಬರುತ್ತೆ. ನೆಕ್ಸ್ಟ್ ಆಯಿಲಿ ಸ್ಕಿನ್ ಟೈಪ್. ಸೊ ಆಯಿಲಿ ಸ್ಕಿನ್ ಟೈಪ್ ಅಂತಂದರೆ ಅವ್ರನಲ್ಲಿ ಜಾಸ್ತಿ ಆಯಿಲ್ ಪ್ರೊಡಕ್ಷನು, ಶೈನಿ ಸ್ಕಿನ್, ಆ ಥರ ಕಂಡು ಬರುತ್ತೆ. ಇನ್ನೊಂದು ನೆಕ್ಸ್ಟು ಇದು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಅವರಲ್ಲಿ T ಝೋನ್ ಅಂದರೆ ಹಣೆ ಮತ್ತು ಮೂಗ ಈ ಭಾಗದಲ್ಲಿ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಇರುತ್ತೆ, ಬಟ್ ಬೇರೆ ಕಡೆ ಎಲ್ಲ ಅದು ನಾರ್ಮಲ್ ಇರುತ್ತೆ. ಸೊ ನೀವು ಇದನ್ನು ಹೆಂಗೆ ಗೊತ್ತಿಡಿಬೇಕು ಅಂತಂದರೆ, ಬೆಳಗ್ಗೆ ಎದ್ದು ಒಂದು ಸತೆ ಜೆಂಟಲ್ ಕ್ಲೆನ್ಸರಿಂದ ಮುಖ ತೊಳ್ಕೊಳ್ಬೇಕು. ಅದಾದಮೇಲೆ ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡಬೇಕು. 30 ಮಿನಿಟ್ಸ್ ಆದಮೇಲೆ ಒಂದು ಮಿರರ್ ಮುಂದೆ ಹೋಗಿ ನೀವು ನೋಡ್ಕೊಳ್ಬೇಕು. ಸೊ ನಿಮ್ದೇನಾದರೂ ಚೀಕ್ಸು ಮತ್ತು ಬೇರೆ ಏರಿಯಾ ಎಲ್ಲ ನಾರ್ಮಲ್ ಇತ್ತು, ಏನು ಪ್ರಾಬ್ಲಮ್ ಇದ್ದಿಕ್ಕಿಲ್ಲ ಅಂದರೆ ನೀವು ನಾರ್ಮಲ್ ಸ್ಕಿನ್ ಅಂತಂತ ಹೇಳಿ. ಬಟ್ ಏನಾದರೂ ನಿಮ್ಮದು ಚೀಕ್ಸ್ ಆಯಿತು ಮತ್ತು ಫುಲ್ ಫೇಸ್ ಏನಾದರೂ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಇತ್ತು, ಶೈನಿಂಗ್ ಆಗಿತ್ತು ಅಂತಂದರೆ ನಿಮ್ಮದು ಆಯಿಲಿ ಸ್ಕಿನ್ ಇದ್ದಂಗೆ. ಬಟ್ ಏನಾದರೂ ಅದು ಜಾಸ್ತಿ ಡ್ರೈ ಆಗಿತ್ತು, ರೆಡ್ ಇತ್ತು, ಈ ಥರ ಫ್ಲೇಕಿನೆಸ್, ಟೈಟ್ನೆಸ್ ಫೀಲ್ ಆಗ್ತಾ ಇತ್ತು ಅಂತಂದರೆ ನಿಮ್ಮದು ಡ್ರೈ ಸ್ಕಿನ್ ಇದೆ ಅಂಥೇಳಿ. ಸೊ ನೆಕ್ಸ್ಟ್ ಈಸ್ ಕಾಂಬಿನೇಷನ್ ಸ್ಕಿನ್. ಸೊ ಕಾಂಬಿನೇಷನ್ ಸ್ಕಿನ್ ಅಂತಂದರೆ ನಿಮ್ಮದು T ಝೋನ್ ಅಷ್ಟೇ, ಸೊ ಹಣೆ ಮತ್ತು ಮೂಗ್ ಮೇಲೆ ಅಷ್ಟೇ ಆಯಿಲ್ ಪ್ರೊಡಕ್ಷನ್ ಆಗಿರುತ್ತೆ, ಬೇರೆ ಕಡೆ ಎಲ್ಲ ನಾರ್ಮಲ್ ಇರುತ್ತೆ. ಬಟ್ ಇದ್ರೊಳಗಡೆ ಮತ್ತೆ ಒಂದು ಸಬ್ ಟೈಪ್ ಅಂತ ಹೇಳ್ತೇವೆ, ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿ. ಸೊ ಸೆನ್ಸಿಟಿವ್ ಸ್ಕಿನ್ ಯಾರಲ್ಲಿ ಅಂತಂದರೆ ಅವರಲ್ಲಿ ಮೇನ್ಲಿ
ಈ ಥರ ರೆಡ್ ಆಗಿರುತ್ತೆ, ಬಿಸಿಲಲ್ಲಿ ಹೋದರೆ ಉರಿ ಬರ್ತಾ ಇರುತ್ತೆ, ಫ್ಲೇಕಿನೆಸ್ ಇರುತ್ತೆ. ಸೊ ಅವ್ರಿಗೆ ನಾವು ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತೀವಿ. ಅದು ಮೋಸ್ಟ್ಲಿ ಯಾರಾದರೂ ಸ್ಟಿರಾಯ್ಡ್ ಬಳಸ್ತಾ ಇದ್ದರೆ, ಇಲ್ಲ ಅಂತಂದರೆ ಎಕ್ಸಿಮಾ ಇತ್ತು ಅಂತಂದರೆ ಅವರಲ್ಲಿ ಜಾಸ್ತಿ ಕಂಡುಬರುತ್ತೆ. ಮ್ಯಾಮ್, ಕಂಪೇರ್ ಟು ಮೆನ್ ಆ್ಯಂಡ್ ವುಮೆನ್ ಜಾಸ್ತಿ ಸ್ಕಿನ್ ಕಾನ್ಷಿಯಸ್ ಇರ್ತಾರೆ, ಆ್ಯಂಡ್ ಸ್ಕಿನ್ ಕೇರ್ ಬಗ್ಗೆ ಆಗಿರಲಿ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಆಗಿರಲಿ. ಬಟ್ ಮೆನ್ ಕಮ್ಮಿ. ಸೊ ಅವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಆ್ಯಂಡ್ ಅವ್ರಿಗೆ ಸ್ಕಿನ್ ಕೇರ್ ನೆಸೆಸಿಟಿ ಇದೆನಾ? ಹೌದು, ಈವನ್ ಮೆನ್ಸ್ ಕೂಡ ಸ್ಕಿನ್ ಕೇರ್ ಮಾಡೇಬೇಕು. ಬಿಕಾಸ್ ನೀವು ನೋಡಿರ್ಬೋದು, ಅವ್ರ ಸ್ಕಿನ್ ಸ್ವಲ್ಪ ದಪ್ಪ ಇರುತ್ತೆ ಮತ್ತು ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಇರುತ್ತೆ ಬಿಕಾಸ್ ಆಫ್ ದೇರ್ ಟೆಸ್ಟೋಸ್ಟೆರಾನ್ ಹಾರ್ಮೋನ್. ಓಕೆ, ಆಮೇಲೆ ಈಗ ನೀವು ವುಮೆನ್ ಮತ್ತು ಮೆನ್ ಕಂಪೇರ್ ಮಾಡಿದರೆ ದೇ ಆರ್ ಮೋರ್ ಎಕ್ಸ್ಪೋಸ್ ಟು ಸನ್ಲೈಟ್, ಅಂದರೆ ಬಿಸಿಲಲ್ಲಿ ಜಾಸ್ತಿ ಇರ್ತಾರೆ, ಪೊಲ್ಯೂಷನ್ನಲ್ಲಿ ಜಾಸ್ತಿ ಇರ್ತಾರೆ, ಮತ್ತು ಡೈಲಿ ಶೇವ್ ಮಾಡ್ಕೋತಾ ಇರ್ತಾರೆ. ಸೊ ಅವೆಲ್ಲ ಏನು ಮಾಡುತ್ತೆ, ಸ್ಕಿನ್ ಬ್ಯಾರಿಯರನ್ನು ರಪ್ಚರ್ ಮಾಡಿಬಿಡುತ್ತೆ. ಸೊ ಅದರಿಂದ ಅವರಲ್ಲಿ ಕೂಡ ಬಂಗಾಗಿ ಆಗ್ಬೋದು, ಇಲ್ಲಾಂದರೆ ಆ್ಯಕ್ನೆ ಆಗ್ಬೋದು ಕಂಡುಬರುತ್ತೆ. ಸೊ ಬೇಸಿಕ್ ಸ್ಕಿನ್ ಕೇರ್ ಅಟ್ಲೀಸ್ಟ್ ಅದನ್ನಾದರೂ ಅವ್ರು ಮೇಂಟೈನ್ ಮಾಡ್ಕೋತಾ ಇರಬೇಕು. ಸೊ ನನ್ನ ಕೇಳಿದರೆ ಅಟ್ಲೀಸ್ಟ್ ಅ ಗುಡ್ ಕ್ಲೆನ್ಸರ್ ಅಂದರೆ ಫೇಸ್ ವಾಶ್, ಆಮೇಲೆ ಅದ್ರ ಜೊತೆ ಒಂದು ಗುಡ್ ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಶ್ಚರೈಸರ್, ಅಟ್ಲೀಸ್ಟ್ ಇದು ಬೇಸಿಕ್ಕಾಗಿ ಮಾಡ್ಕೊತ ಹೋದರೆ, ಲೈಕ್ ಫಾರ್ ಅ ಲಾಂಗ್ ಟರ್ಮ್ ಮಾಡ್ಕೊತ ಹೋದರೆ ಮುಂದೇನಾದ್ರೂ ಅವರಿಗೆ ಪ್ರಾಬ್ಲಮ್ಸ್ ಲೈಕ್ ಎಕ್ಸಿಮಾ ಆಯಿತು, ಡ್ರೈನೆಸ್ ಆಯಿತು, ಪಿಗ್ಮೆಂಟೇಷನ್ ಇಶ್ಯೂಸ್ ಆರ್ ಏಜಿಂಗ್ ಇಶ್ಯೂಸ್ ಅವೆಲ್ಲನೂ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಟಿಪ್ಸ್ ಏನಾದರೂ ಮೆನ್ಸಿಗೆ ಸ್ಕಿನ್ ಕೇರಿಗೆ ಕೊಡಬೇಕು ಅಂತಂದರೆ, ಪ್ಲೀಸ್ ಯಾವಾಗಾದರೂ ಅವ್ರು ಏನಾದರೂ ಶೇವ್ ಮಾಡ್ಕೋತಾ ಇದ್ದರೆ ಕೈಂಡ್ಲಿ ಅವಾಯ್ಡ್ ಯೂಸಿಂಗ್ ಆಲ್ಕೋಹಾಲ್ ಬೇಸ್ಡ್ ಆಫ್ಟರ್ ಶೇವ್ಸ್. ಸೊ ನೀವು ಅದ್ರ ಬದಲಿ ನಾನ್ ಆಲ್ಕೋಹಾಲಿಕ್ ಯೂಸ್ ಮಾಡ್ಬೋದು, ಆರ್ ಯು ಕ್ಯಾನ್ ಯೂಸ್ ಸಮ್ ಸೂದಿಂಗ್ ಬಾಮ್ಸ್, ಅಲೋವೆರಾ ಇರ್ಬೋದು, ಪ್ಯಾಂಥನಾಲ್ ಬೇಸ್ಡ್ ಕ್ರೀಮ್ಸ್ ಇರ್ಬೋದು. ಸೊ ಅದರಿಂದ ನಿಮ್ಗೆ ಇರಿಟೇಷನ್ ಇಲ್ಲ ಪಿಗ್ಮೆಂಟೇಷನ್ ಆಗಲ್ಲ. ಓಕೆ ಮ್ಯಾಮ್, ಸ್ಕಿನ್ ಕೇರ್ ಅಂತ ಬಂದರೆ ಇವಾಗ ಚಿಕ್ಕ ಮಕ್ಕಳಿಂದ ಹುಟ್ಟಿರೋ ಪಾಪುಗಳಿಂದ ಬೇಬಿ ಕ್ರೀಮ್ಸ್ ಹಚ್ಚೋದಾಗಿರಲಿ, ಬೇಬಿ ಪೌಡರ್ ಹಚ್ಚೋದಾಗಲಿ, ಆ್ಯಂಡ್ ಕಣ್ಣಿಗೆಲ್ಲ ಕಾಡಿಗೆ ಹಚ್ಚೋದಾಗಲಿ, ಈ ಥರ ಎಲ್ಲ ಮಾಡ್ತಾರೆ ದೃಷ್ಟಿ ಬೀಳಬಾರ್ದು ಅಂತ ಅಂದ್ಬಿಟ್ಟು. ಇದೆಲ್ಲ ನೆಸೆಸಿಟಿ ಇದೆನಾ, ಆ್ಯಂಡ್ ಇದರಿಂದ ಹಾರ್ಮ್ ಏನಾದರೂ ಇದೆ ನಮ್ಮ ಮಗುಗೆ? ಕಾಡಿಗೆ ಆಯಿತು, ಪೌಡರ್ ಆಯಿತು, ತುಂಬ ಹಾರ್ಮ್ಸ್ ಮಾಡುತ್ತೆ. ಸೊ ಕಾಡಿಗೆ ಏನಾಗುತ್ತೆ, ನೀವು ಕೈಲೇ ಹಚ್ತೀರಾ, ಎಕ್ಸಸೈಸ್ ಹಚ್ತೀರಾ, ಸೊ ಅದು ಒನ್ ಆಫ್ ದ ಸೋರ್ಸ್ ಆಫ್ ಇನ್ಫೆಕ್ಷನ್ ಆಗಿಬಿಡುತ್ತೆ. ಸೊ ಸಣ್ಣ ಮಕ್ಕಳಲ್ಲಿ ರೆಡ್ನೆಸ್ ಆಗೋದು, ಎಕ್ಸಿಮಾ ಅಂದರೆ ಅಲರ್ಜಿ ಆಗೋದು, ಆ ಥರ ಆಗುತ್ತೆ. ನೆಕ್ಸ್ಟ್ ಪೌಡರ್ ಮೇಲೆ ಈಗ ಸ್ಟಡೀಸ್ ತುಂಬ ಬಂದಿದ್ದಾವೆ. ಸೊ ಎನಿವನ್ ನಾವೇನಾದರೂ ಟಾಲ್ಕ್ ಪೌಡ್ರ್ ಇರುತ್ತಲ್ಲ, ಅದು ಯೂಸ್ ಮಾಡಿದರೆ ಇಟ್ ಹ್ಯಾಸ್ ಗಾಟ್ ಕ್ಯಾನ್ಸರಸ್ ಟೆಂಡೆನ್ಸಿ. ಸೊ ಮುಂದೆ ಬಂದುಬಿಟ್ಟು ನಿಮ್ಮ ಓವೇರಿಯನ್ ಕ್ಯಾನ್ಸರ್ ಆಯಿತು, ಯುಟ್ರೈನ್ ಕ್ಯಾನ್ಸರ್ಸ್ ಆಯಿತು, ಅವೆಲ್ಲ ಕಂಡುಬರುತ್ತೆ. ಸೊ ಐಡಿಯಲಿ ಬೆಟರ್ ಟು ಅವಾಯ್ಡ್ ಪೌಡರ್ಸ್ ಅಂದರೆ ಟಾಲ್ಕ್ ಪೌಡ್ರ್. ಬಟ್ ಏನಾದರೂ ಬೇಕೇ ಬೇಕು, ಯಾಕಂದರೆ ಸ್ವಲ್ಪ ಸಣ್ಣ ಮಕ್ಕಳಲ್ಲಿ ಏನಾಗುತ್ತೆ, ಯೂರಿನ್ ಪಾಸ್ ಮಾಡ್ತಾರೆ, ಡೈಪರ್ ಹಾಕ್ಕೊಂಡಿರ್ತಾರೆ, ಸೊ ಸ್ವೆಟ್ಟಿಂಗ್ ಆಗಿ ಆ ಏರಿಯಾ ವೆಟ್ ಆಗಿಬಿಟ್ಟಿರುತ್ತೆ. ಸೊ ಅವರಲ್ಲಿ ಏನಾದರೂ ನಿಮಗೆ ರ್ಯಾಶ್ ಕ್ರೀಮ್ ಹಚ್ಚೋದಿಲ್ಲ ಅಂತಂದರೆ ಯು ಕ್ಯಾನ್ ಗೋ ಹೆಡ್ ವಿತ್ ಕಾರ್ನ್ ಸ್ಟಾರ್ಚ್ ಪೌಡರ್ ಅಂತ ಬರ್ತವೆ. ದೇ ಆರ್ ನಾನ್ ಟಾಲ್ಕ್ ಪೌಡರ್ಸ್. ಸೊ ಅವು ಸೇಫ್ ಇರ್ತವೆ. ನಾವು ಬೇಸಿಕ್ ಸ್ಕಿನ್ ಕೇರ್ ಏನೇನು ಬೇಬೀಸಿಗೆ ಮಾಡಬೇಕು ಅಂತಂದರೆ ಮೇನ್ ಬರೋದು ಬೇದಿಂಗ್. ಸೊ ಬೇದಿಂಗ್ನಲ್ಲಿ ಏನು ಪ್ರಾಬ್ಲಮ್ ಮಾಡ್ತಾರೆ ಅಂತಂದರೆ ಜನ ತುಂಬ ಬಿಸಿ ಬಿಸಿ ನೀರು ಹಚ್ಚಿ ಸ್ನಾನ ಮಾಡಿಸ್ತಾರೆ. ಸೊ ಅದು ಅವಾಯ್ಡ್ ಮಾಡಬೇಕು. ನಾರ್ಮಲ್ ಭಾಳ ಬಿಸಿನೂ ಅಲ್ಲ, ಭಾಳ ತಣ್ಣೂ ಅಲ್ಲ, ಲೂಕಾಮ್ ವಾಟರ್ ಅಂತ ಹೇಳ್ತೇವಲ್ಲ, ಅಂಥ ನೀರಿಂದ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿ ವಿತಿನ್ 3 ಮಿನಿಟ್ಸ್ನಲ್ಲಿ ಮಾಯ್ಶ್ಚರೈಸ್ ಮಾಡಬೇಕು. ಸೊ ಸೋಕ್ ಆ್ಯಂಡ್ ಸೆಟ್ ಇನ್ ಅಂತ ಹೇಳ್ತೀವಿ. ಸೊ ಮೈ ಅವಾಗ ಸಾಫ್ಟು ಆಗಿರುತ್ತೆ. ಅದೇ ಟೈಮ್ನಲ್ಲಿ ಕ್ರೀಮ್ ಹಚ್ಬಿಟ್ರೆ ನಿಮಗೆ ಮುಂದೆ ಪಿಗ್ಮೆಂಟೇಷನ್ ಆಯಿತು, ಎಕ್ಸಿಮಾ, ಡ್ರೈನೆಸ್ಸು ಅದೆಲ್ಲ ಆಗಲ್ಲ. ಓಕೆ, ಅದ್ರ ನೆಕ್ಸ್ಟು ನಾವು ಸನ್ಸ್ಕ್ರೀನ್. ಸೊ ಲೆಸ್ ದ್ಯಾನ್ 6 ಮಂತ್ಸ್ ಏನಾದರೂ ಬೇಬಿ ಇತ್ತು ಅಂತಂದರೆ ಆದಷ್ಟು ಸನ್ ಎಕ್ಸ್ಪೋಜರ್, ಲೈಕ್ ಬೀಚಿಗೆ ಹೋದೆ, ವೆಕೇಷನಿಗೆ ಹೋದೆ, ಅವಾಯ್ಡ್ ಮಾಡಬೇಕು. ತುಂಬ ಸನ್ ಎಕ್ಸ್ಪೋಜರ್ ಕೂಡ ಒಳ್ಳೆಯದಲ್ಲ. ಬಟ್ ಆಫ್ಟರ್ 6 ಮಂತ್ಸು ನೀವು ಬೇಕಂತಂದರೆ ಫಿಸಿಕಲ್ ಸನ್ಸ್ಕ್ರೀನ್ ಅಂತ ಬರುತ್ತೆ. ಸೊ ದ್ಯಾಟ್ ಫಿಸಿಕಲ್ ಸನ್ಸ್ಕ್ರೀನ್ ಆ್ಯಕ್ಚುಲಿ ಸೇಫ್ ಇರುತ್ತೆ ಮಕ್ಕಳಲ್ಲಿ. ಸೊ ಅದನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಅಪ್ಲೈ ಮಾಡೋಕ್ಕೆ. ಓಕೆ ಮ್ಯಾಮ್, ಇವಾಗ ಬೇಬೀಸ್ದು ಸ್ಕಿನ್ ಕೇರ್ ಅಂತೂ ಹೇಳಿದ್ರಿ. ನೆಕ್ಸ್ಟ್ ಟೀನೇಜ್ ಅವ್ರದ್ದು ತುಂಬಾ ಪ್ರಾಬ್ಲಮ್ ಇದರಲ್ಲಿ. ಆಲ್ಮೋಸ್ಟ್ ಸ್ಕಿನ್ ಕೇರ್ ಏನೇ ಮಾಡಿದ್ರು ಟೀನೇಜರ್ಸ್ಗೆ ಒಂದು ಪ್ರಾಪರ್ ಸ್ಕಿನ್ ಕೇರ್ ಅನ್ನೋದು ಸೆಟ್ ಆಗ್ತಿರಲ್ಲ. ಆ್ಯಂಡ್ ಅವ್ರಿಗೆ ಆ್ಯಕ್ನೆ ಆಗಿರ್ಬೋದು, ಆ್ಯಕ್ನೆ ಮಾರ್ಕ್ಸ್ ಆಗಿರ್ಬೋದು, ಅವ್ರಿಗೆ ಜಾಸ್ತಿ ಇಶ್ಯೂಸ್ ಇರುತ್ತೆ. ಸೊ ಪ್ರಾಪರ್ ಸ್ಕಿನ್ ಕೇರ್ ರುಟೀನ್ನ ಯಾವ ಥರ ಸಜೆಸ್ಟ್ ಮಾಡ್ತೀರಾ ಮ್ಯಾಮ್? ಆ್ಯಂಡ್ ಇದಕ್ಕೆಲ್ಲ ಆ್ಯಕ್ನೆ ಮಾರ್ಕ್ಸ್ಗೆ ಎಲ್ಲ ಏನು ರೀಸನ್? ಸೊ ಟೀನೇಜ್ನಲ್ಲಿ ಬಂದುಬಿಟ್ಟು ಮೇನ್ ಕಾಸ್ ಆಫ್ ಆ್ಯಕ್ನೆ ಏನೋ ಸ್ಕಿನ್ ಪ್ರಾಬ್ಲಮ್ ಇರೋದಂದರೆ ಅವ್ರ ಹಾರ್ಮೋನ್ಸಿಂದ. ಬಿಕಾಸ್ ಆ ಟೀನೇಜ್ ಟೈಮ್ನಲ್ಲಿ ಹಾರ್ಮೋನಲ್ ಪ್ರೊಡಕ್ಷನ್ ಜಾಸ್ತಿ ಆಗಿರುತ್ತೆ, ಬಿಕಾಸ್ ದೇ ಆರ್ ಗ್ರೋಯಿಂಗ್ ಇನ್ ದ್ಯಾಟ್ ಫೇಸ್. ಅದ್ರ ಬಿಟ್ಬಿಟ್ಟು ನೆಕ್ಸ್ಟ್ ಅವ್ರದ್ದು ಈಟಿಂಗ್ ಹ್ಯಾಬಿಟ್ಸ್. ಈಗಿನ ಜನರಲ್ಲಿ ಜಾಸ್ತಿ ಜಂಕ್ ಫುಡ್ ಆಯಿತು, ಲೈಕ್ ಮೈದಾ ಐಟಮ್ಸ್ ಆಯಿತು, ಡೈರಿ ಪ್ರಾಡಕ್ಟ್ಸ್ ಆಯಿತು, ಚಾಕ್ಲೇಟ್ಸು ಜಾಸ್ತಿ ಕನ್ಸಂಪ್ಷನ್ ಇರುತ್ತೆ. ಸೊ ಇದೆಲ್ಲ ಏನು ಮಾಡುತ್ತೆ, ಹೆಲ್ದಿ ಡಯಟಿಂದ ಅವ್ರನ್ನಲ್ಲಿ ಕಾರ್ಟಿಸಾಲ್ ಲೆವೆಲ್ ಇನ್ಕ್ರೀಸ್ ಆಗಿ ಮತ್ತೆ ಇನ್ಫ್ಲಮೇಷನ್ ಆಗಿ ಪಿಂಪಲ್ಸ್ ಬರುತ್ತೆ. ನೆಕ್ಸ್ಟ್ ಹಾರ್ಮೋನ್ಸ್ ಪ್ರಾಬ್ಲಮಿಂದ ಲೈಕ್ PCOS ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು, ಅವೆಲ್ಲ ಏನಾದರೂ ಇದ್ರೂ ಎಗ್ರಿವೇಟ್ ಆಗುತ್ತೆ ಪಿಂಪಲ್ಸ್. ಸೊ ಇದು ಮೋಸ್ಟ್ ಕಾಮನ್ ಆಗಿ ಕಾಸಸ್ ಆಫ್ ಆ್ಯಕ್ನೆ. ಬಟ್ ಕಲೆಗಳು ಉಳಿಯೋದು
ಮತ್ತು ಮಾರ್ಕ್ಸ್ ಆಗೋದು ಅದು ಎಲ್ಲ ಟೀನೇಜ್ ಪ್ರಾಬ್ಲಮ್, ಯಾಕಂದರೆ ಅವರು ಪಾಪ್ ಮಾಡ್ತಾರೆ ಪಿಂಪಲ್ಸನ್ನು, ಸೊ ಅದರಿಂದ ಪಿಗ್ಮೆಂಟೇಷನ್ ಆಗಿಬಿಡುತ್ತೆ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ನೋಡಿ ಆ ಪ್ರಾಡಕ್ಟು AHA BHA ಅಂತ ಹೇಳಿ ಎಲ್ಲನೂ ಟ್ರೈ ಮಾಡ್ತಾರೆ. ಬಟ್ ಮೇನ್ ಬೇಸಿಕ್ ಇರೋದು ಮಾಯ್ಶ್ಚರೈಸರನ್ನೇ ಹಚ್ಕೊಂಡಿರೋದಿಲ್ಲ. ಪ್ರಾಪರ್ ಸನ್ಸ್ಕ್ರೀನ್ ಹೆಂಗೆ ಹಚ್ಕೋಬೇಕು, ಯಾವ ಥರ ಮಾಡಬೇಕು, ರೀಅಪ್ಲೈ ಹೆಂಗೆ ಮಾಡಬೇಕು ಅದು ಗೊತ್ತಿರಲ್ಲ. ಜಸ್ಟ್ ಎಲ್ಲ ಓವರ್ ಅಪ್ಲಿಕೇಶನಿಂದ ಸ್ಕಿನ್ ಬ್ಯಾರಿಯರ್ ರಪ್ಚರ್ ಆಗುತ್ತೆ, ಅದರಿಂದ ಜಾಸ್ತಿ ಪಿಂಪಲ್ಸ್ ಬರುತ್ತೆ. ಸೊ ಮೇನ್ ಬೇಸಿಕ್ ಏನಾದರೂ ಟೀನೇಜರ್ಸ್ ಅಪ್ ಟು 20 years ಆಫ್ ಏಜ್ ಅವ್ರು ಏನಾದರೂ ಸ್ಕಿನ್ ಕೇರ್ ಮಾಡಬೇಕು ಅಂತಂದರೆ ಮೇನ್ಲಿ ಗುಡ್ ಕ್ಲೆನ್ಸರ್. ಓಕೆ, ಇಫ್ ಏನಾದರೂ ಡ್ರೈ ಸ್ಕಿನ್ ಇತ್ತು, ನಾರ್ಮಲ್ ಸ್ಕಿನ್ ಇತ್ತು ಅಂದರೆ ಜೆಂಟಲ್ ಕ್ಲೆನ್ಸರ್. ಬಟ್ ಏನಾದರೂ ಅವರಲ್ಲಿ ಆಯಿಲಿ ಸ್ಕಿನ್ ಇತ್ತು ಅಂದರೆ ಸ್ವಲ್ಪ ಆ್ಯಸಿಡಿಕ್ ಕ್ಲೆನ್ಸರ್ಸ್ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್, ಗ್ಲೈಕೋಲಿಕ್ ಆ್ಯಸಿಡ್, ಸ್ಯಾಲಿಸಿಲಿಕ್ ಆ್ಯಸಿಡ್ ಆ ಥರ ಬೇಸ್ ಫೋಮಿ ಇರುತ್ತಲ್ಲ ಆ ಥರ ಯೂಸ್ ಮಾಡಬೇಕು. ಮೇನ್ಲಿ ನೈಟ್ ಟೈಮ್. ಮಾರ್ನಿಂಗ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ, ಬಟ್ ನೈಟ್ ಈಸ್ ದ ರೆಜ್ಯುನೇಷನ್ ಟೈಮ್. ಸೊ ಆ ಟೈಮ್ನಲ್ಲಿ ಮಾತ್ರ ಫೇಸ್ ವಾಶ್ ಮಾಡಬೇಕು. ಸೊ ಗುಡ್ ಮಾಯ್ಶ್ಚರೈಸರ್, ಸೊ ಸೆರಾಮೈಡ್ ಬೇಸ್ಡ್ ಮಾಯ್ಶ್ಚರೈಸರ್ ಆರ್ ಹ್ಯಾಲೋನಿಕ್ ಆ್ಯಸಿಡ್ ಬೇಸ್ಡ್ ಮಾಯ್ಶ್ಚರೈಸರ್. ಸೊ ಇದನ್ನು ಹಚ್ಕೊಂಡ್ರೆ ನಿಮ್ಮ ಸ್ಕಿನ್ ಬ್ಯಾರಿಯರ್ ರಿಪೇರು ಆಗುತ್ತೆ, ಅದ್ರ ಜೊತೆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಸೊ ಈವನ್ ಅದು ಕೂಡ ಆ್ಯಂಟಿ ಆಕ್ನೆ ಪ್ರಾಪರ್ಟೀಸ್ ಇರುತ್ತೆ. ಸೊ ದ್ಯಾಟ್ ಆಲ್ಸೋ ಹೆಲ್ಪ್ಸ್. ನೆಕ್ಸ್ಟ್ ಈಸ್ ಅ ಗುಡ್ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನಿಂದ UV ರೇಸಿಂದ ಏನು ಹಾರ್ಮ್ಫುಲ್ ಎಫೆಕ್ಟ್ಸ್ ಇರುತ್ತಲ್ಲ, ಫಾರ್ ಪಿಗ್ಮೆಂಟೇಷನ್ ಆಯಿತು, ಆ್ಯಕ್ನೆ ಬ್ರೇಕ್ಔಟ್ಸ್ ಆಯಿತು, ಅದು ಕೂಡ ಕಡಿಮೆ ಆಗುತ್ತೆ. ಇವು 3 ಬೇಸಿಕ್ ಸ್ಟೆಪ್ಸ್ ಮಾಡಿದರೆ ಮೋರ್ ದೆನ್ ಎನಫ್. ಓವರ್ ಯೂಸಿಂಗ್ ಆಫ್ ಸೀರಮ್ಸ್ ಅದು ಇದು ಮಾಡಿದರೆ ಸ್ಟಿಲ್ ಮೋರ್ ಆ್ಯಕ್ನೆ ಬ್ರೇಕ್ಔಟ್ಸ್ ಆಗ್ತವೆ. ಮ್ಯಾಮ್ ಇದೆಲ್ಲ ಆ್ಯಕ್ನೆ ಪ್ರಾಬ್ಲಮ್ಸ್ ಇರೋರಿಗೆ ಆಯಿತು, ಬಟ್ ಇನ್ ಜನರಲ್ ಆಗಿ ಇರೋವಂಥ ಸ್ಕಿನ್ ಟೈಪ್ಗೆ ಇವಾಗ ಏನು ಪ್ರಾಬ್ಲಮ್ಸ್ ಇರಲ್ಲ, ಜನರಲ್ ಆಗಿ ಸ್ಕಿನ್ ಕೇರ್ ಮಾಡಬೇಕು ಅಂತ ಇರ್ತಾರೆ, ಅವ್ರಿಗೆಲ್ಲ ಏನು ಪ್ರಾಡಕ್ಟ್ಸ್? ಸೊ ಲೆಟ್ಸ್ ಡಿವೈಡ್ ದೆಮ್ ಇಂಟು ಲೆಸ್ ದೆನ್ 25 years ಆಫ್ ಏಜ್, more than 25 years of age normally. Okay, so less than 25 years of age, main basic AM and PM routine ಏನಂತಂದರೆ ಮಾರ್ನಿಂಗ್ ಒಂದು ಜೆಂಟಲ್ ಕ್ಲೆನ್ಸರ್ ಫಾಲೋಡ್ ಬೈ ಅ ಮಾಯ್ಶ್ಚರೈಸರ್. ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಇಫ್ ಯು ಆರ್ ಹ್ಯಾವಿಂಗ್ ಆಯಿಲಿ ಸ್ಕಿನ್ ಗೋ ಫಾರ್ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್, ನಾನ್ ಕೊಮೆಡೋಜೆನಿಕ್ ಅಂತ ಮೆನ್ಷನ್ ಇರುತ್ತೆ. ನೆಕ್ಸ್ಟ್ ಇಫ್ ಯು ಹ್ಯಾವ್ ಲೈಕ್ ಡ್ರೈ ಸ್ಕಿನ್ ಗೋ ಫಾರ್ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ಸ್, ಮೋರ್ ಲೈಕ್ ಸೆರಮೈಡ್ಸ್, ಶಿಯಾ ಬಟರ್ ಇರ್ಬೋದು, ಬಟರ್ ಬೇಸ್ಡ್ ಇರುತ್ತೆ, ಹ್ಯಾಲೋನಿಕ್ ಆ್ಯಸಿಡ್ ಇರ್ಬೋದು ಆ ಥರ. ನೆಕ್ಸ್ಟ್ ಅ ವೆರಿ ಗುಡ್ ಸನ್ಸ್ಕ್ರೀನ್, ದಟ್ ಶುಡ್ ಬಿ ಮೋರ್ ದೆನ್ 50 SPF. ಓಕೆ, ಮತ್ತು ಸನ್ಸ್ಕ್ರೀನ್ ಕೂಡ ರೀಅಪ್ಲಿಕೇಶನ್ ಈಸ್ ವೆರಿ ಮಸ್ಟ್. ಆಫ್ಟರ್ ಎವ್ರಿ 3 to 4 hours ರೀಅಪ್ಲೈ ಮಾಡಬೇಕು, ಈವನ್ ದೋ ಇನ್ನು ಮನೇಲಿ ಇದ್ರೂ. ಓಕೆ, ಇರ್ರೆಸ್ಪೆಕ್ಟಿವ್. ಆಮೇಲೆ ಈಗ ಸನ್ಸ್ಕ್ರೀನ್ ಸೆಲೆಕ್ಟ್ ಮಾಡೋ ಟೈಮ್ನಲ್ಲಿ ಯು ಶುಡ್ ಲುಕ್ ಫಾರ್ UVA UVB ಪ್ರೊಟೆಕ್ಷನ್, ಆಲ್ಸೋ ವಿಸಿಬಲ್ ಲೈಟ್ ಪ್ರೊಟೆಕ್ಷನ್. ಸೊ ವಿಸಿಬಲ್ ಲೈಟ್ ಯಾಕಂದರೆ ಈಗ ನಾವು ಸ್ಕ್ರೀನ್ ಟೈಮ್ ಇಸ್ ಇನ್ಕ್ರೀಸ್ಡ್, ಸೊ ಆ ಲೈಟಿಂದ ಲೈಟ್ಸ್ ಆಯಿತು, ಮೊಬೈಲ್ ಲೈಟು, ಈ ಲೈಟ್ಸ್ ಇಲ್ಲೂ ಕೂಡ ನಮಗೆ ಹಾರ್ಮ್ಫುಲ್ ಇಫೆಕ್ಟ್ಸ್ ಬರ್ತಾ ಇರುತ್ತೆ ಸ್ಕಿನ್ನಿಗೆ. ಸೊ ಯು ಶುಡ್ ಲುಕ್ ಫಾರ್ ಇವನ್ ವಿಸಿಬಲ್ ಲೈಟ್ ಪ್ರೊಟೆಕ್ಷನ್. ಓಕೆ, ದಿಸ್ ಇಸ್ ಯೋರ್ AM routine. Next PM routine is again a foaming, like gentle cleanser or a foaming cleanser. Okay, then followed by that moisturizer. Then optional is your serums. So ಈಗ less than 25, if no irritation, no sensitivity, go with vitamin C. ಓಕೆ, ಇಟ್ ಹೆಲ್ಪ್ಸ್ ಟು ಬ್ರೈಟನ್ ದ ಸ್ಕಿನ್, ಕೊಲಾಜನ್ ರೀಪ್ರೊಡಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಅದರ್ವೈಸ್ ಯು ಕ್ಯಾನ್ ಗೋ ವಿತ್ ಅಜಾಲಿಕ್ ಆ್ಯಸಿಡ್ ಸೀರಮ್. ಓಕೆ, ದಟ್ ಈಸ್ ಅ ಸೇಫರ್ ಒನ್ ಬಿಕಾಸ್ ವಿಟಮಿನ್ ಸಿ ಎಲ್ರಿಗೂ ಸೂಟ್ ಆಗಲ್ಲ. ಇಟ್ ಕಾಸಸ್ ಲಾಟ್ ಆಫ್ ಇರಿಟೇಷನ್ ಇನ್ ಸಮ್ ಪೀಪಲ್, ಆರ್ ನಿಯಾಸಿನಮೈಡ್ ಸೀರಮ್ಸ್. ಓಕೆ, ವೆನ್ ಯು ಕಮ್ ಟು more than 25 years of age, AM routine becomes same, but night time you should go ahead with retinols. ರೆಟಿನಾಲ್ ಸಿರಮ್. ಇಫ್ ರೆಟಿನಾಲ್ ನಿಮ್ಗೆ ಏನಾದರೂ ಇರಿಟೇಷನ್ ಮಾಡ್ತಾ ಇತ್ತು, ಇಲ್ಲಾದರೆ ಫ್ಲೇಕಿನೆಸ್ಸು, ಒಬ್ಬೊಬ್ಬರಿಗೆ ತುಂಬ ಬರ್ನಿಂಗ್ ಸೆನ್ಸೇಷನ್ ಆ ಥರ ಎಲ್ಲ ಮಾಡುತ್ತೆ, ದೇ ಕ್ಯಾನ್ ಶಿಫ್ಟ್ ಟು ಅಜಾಲಿಕ್ ಆ್ಯಸಿಡ್ ಸಿರಮ್. ಓಕೆ ಮ್ಯಾಮ್, ಈ ಆ್ಯಸಿಡ್ಸ್ ಎಲ್ಲ ಏನು ಹೇಳಿದ್ರಿ ಅಲ್ಲ, ಸೊ ಇದ್ರದ್ದು ಆಯಿಂಟ್ಮೆಂಟ್ಸ್ ಕೂಡ ಬರುತ್ತೆ. ಸೊ ಇನ್ ಕೇಸ್ ಲೈಕ್ ಸಿರಮ್ಸ್ ಏನಾದರೂ ಕಾಸ್ಟ್ಲಿ ಅಂತ ಅಂದರೆ ಪರ್ಚೇಸ್ ಮಾಡೋದಕ್ಕೆ ಇವಾಗ ಆಗಲಿಲ್ಲ ಅಂದರೆ ಆಯಿಂಟ್ಮೆಂಟ್ಸ್ ಯೂಸ್ ಮಾಡೋದು ಸೇಫಾ? ಹೌದು, ಸಿರಮ್ಸ್ ದೇ ಆರ್ ಆನ್ ಲೈಟರ್ ಬೇಸಿಸ್, ಸೊ ಲಾಂಗ್ ಟರ್ಮ್ ಎಫೆಕ್ಟ್ಸಿಗೆ ದೇ ಆರ್ ವೆರಿ ಗುಡ್. ಬಟ್ ಈಗ ಏನಾದರೂ PIH ಅಂದರೆ ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಷನ್ ಇತ್ತು, ಮೆಲಾಸ್ಮಾ ಇತ್ತು ಅಂದರೆ ಬಂಗಿತ್ತು, ಸೊ ಅವರಲ್ಲಿ ಎಲ್ಲ ನಾವು ಕ್ರೀಮ್ಸ್ ಬೇಸನ್ನೇ ಕೊಡೋದು. ಸೊ ದೇ ಆರ್ ಆಲ್ಸೋ ಅ ಗುಡ್ ಲೈಕ್ ರಿಸಲ್ಟ್ಸ್ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ನೌಡೇಸ್ ಟ್ರೆಂಡ್ ಈಸ್ ಇಂಟು ಸೀರಮ್ಸ್, ಅದಕ್ಕೆ ಎಲ್ಲರೂ ಸೀರಮ್ಸಿಗೆ ಹೋಗ್ತಾ ಇದ್ದಾರೆ. ಬಟ್ ಇಫ್ ಯು ವಿಸಿಟ್ ಅ ಡರ್ಮಟಾಲಜಿಸ್ಟ್ ದೇ ಸ್ಟಿಲ್ ಪ್ರಿಫರ್ ಕ್ರೀಮ್ಸ್ ಓನ್ಲಿ. ಮ್ಯಾಮ್, ಇವಾಗ ನೀವು ಸ್ಕಿನ್ ಕೇರ್ ರೊಟೀನಲ್ಲಿ ಸನ್ಸ್ಕ್ರೀನ್ನ ಮೆನ್ಷನ್ ಮಾಡಿದರೆ, ಸನ್ಸ್ಕ್ರೀನಲ್ಲಿ SPF ನಂಬರ್ಸ್ ತುಂಬ ಇದೆ, 30+, 50 PA++ ಆ ಥರ ಎಲ್ಲ. ಸೊ ಯಾವ ಸ್ಕಿನ್ ಟೈಪ್ಗೆ ಯಾವ ಥರ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಬೆಸ್ಟ್?
ಓಕೆ. ಸೊ ಸನ್ಸ್ಕ್ರೀನ್ ಬಂದುಬಿಟ್ಟು 2 ಟೈಪ್ಸ್ ಅಂತ ಹೇಳ್ತೇವೆ. ಒಂದು ಕೆಮಿಕಲ್ ಸನ್ಸ್ಕ್ರೀನ್, ಒಂದು ಫಿಸಿಕಲ್ ಸನ್ಸ್ಕ್ರೀನ್. ಸೊ ಫಿಸಿಕಲ್ ಸನ್ಸ್ಕ್ರೀನಲ್ಲಿ ನಮಗೆ ಮೇನ್ಲಿ ಜಿಂಕ್ ಆಕ್ಸೈಡು, ಟೈಟಾನಿಯಂ ಆಕ್ಸೈಡ್ ಅಂತ ಹೇಳಿ ಬರುತ್ತೆ. ಸೊ ಈ ಸನ್ಸ್ಕ್ರೀನು ಯಾರಲ್ಲಿ ಅಂದರೆ ಇದಕ್ಕೆ ನಾವು ಮಿನರಲ್ ಸನ್ಸ್ಕ್ರೀನ್ ಅಂತ ಹೇಳ್ತೀವಿ. ಇದು ಯಾರಲ್ಲಿ ಯೂಸ್ ಮಾಡಬೇಕು ಅಂದರೆ ಪ್ರೆಗ್ನೆಂಟ್ ಇದ್ದವರು, ಹಾಲು ಕುಡಿಸ್ತಾ ಇರ್ತಾರೆ, ಲ್ಯಾಕ್ಟೇಟಿಂಗ್ ಮದರ್ಸ್ ಆಯಿತು, ಮಕ್ಕಳಲ್ಲಿ. ಇಲ್ಲ ಅಂತಂದರೆ ಒಬ್ಬೊಬ್ರು ಸ್ವಲ್ಪ ಸ್ಕೆಪ್ಟಿಕಲ್ ಇರ್ತಾರೆ, ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸೈಡ್ ಎಫೆಕ್ಟ್ ಆಗ್ಬೋದು ಆ ಥರ. ಅವರಲ್ಲೆಲ್ಲ ನಾವು ಕೆಮಿಕಲ್ ಸನ್ಸ್ಕ್ರೀನ್ ಬೇಡ, ಫಿಸಿಕಲ್ ಸನ್ಸ್ಕ್ರೀನ್ ಚೂಸ್ ಮಾಡಿ ಅಂತ ಹೇಳ್ತೀವಿ. ಸೊ ಕೆಮಿಕಲ್ ಸನ್ಸ್ಕ್ರೀನಲ್ಲಿ ವೆರೈಟಿ ಆಫ್ ಇಂಗ್ರೀಡಿಯೆಂಟ್ಸ್ ಇರ್ತವೆ. ಬಟ್ ಯಾವಾಗ ನೀವು ಚೂಸ್ ಮಾಡ್ತಾ ಇರ್ತೀರಲ್ಲ, ಸೊ ಲುಕ್ ಫಾರ್ ಅಟ್ಲೀಸ್ಟ್ 50 SPF, ಮೋರ್ ದೆನ್ 50 SPF. ಓಕೆ. ದೆನ್ PA4+, 3 to 4+ ಇರಬೇಕು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಇಸ್ ವಿಸಿಬಲ್ ಲೈಟ್ ಆ್ಯಂಡ್ UVA UVB ಲೈಟ್. ಬಟ್ ನೀವೇನಾದರೂ ಕಂಟಿನ್ಯೂಸ್ ಸ್ಕ್ರೀನ್ ಮುಂದೆ ಕೂತ್ಕೋತಾ ಇದ್ರೆ, ಲೈಕ್ ಈಗ IT ಇಂಜಿನಿಯರ್ಸ್ ಇರ್ಬೋದು, ಇಲ್ಲಾಂದರೆ ಡೆಸ್ಕ್ ಆಫ್ ಇದ್ರ ಕೂತ್ಕೊಡ್ತಾರಲ್ಲ, ಅವ್ರು ಈಗ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಜರ್ ಇರುತ್ತೆ, ಅವರಲ್ಲಿ IR ರೇಡಿಯೇಷನ್ ಕೂಡ ಎಕ್ಸ್ಪೋಜರ್ ಇರುತ್ತೆ. ಸೊ IR ಸೇಫ್ ಕೂಡ ಸನ್ಸ್ಕ್ರೀನ್ ಬರುತ್ತೆ. ಮತ್ತು ನೆಕ್ಸ್ಟು ಮೇನ್ ಕಾಮನ್ ಆಗಿ ಈಗ ಟ್ರೆಂಡ್ ನಡೀತಾ ಇರೋದು ವಾಟರ್ ಬೇಸ್ಡ್ ಸನ್ಸ್ಕ್ರೀನ್. ಸೊ ಏನು ನಿಮಗೆ ಲೈಕ್ ಸ್ಟಿಕ್ಕಿನೆಸ್ ಅನಿಸಲ್ಲ, ವೈಟ್ ಕಾಸ್ಟ್ ಇರಲ್ಲ ಅಂತ ಹೇಳಿ, ಬಟ್ ಅದರ ಆ್ಯಕ್ಷನ್ ಕೂಡ ಕಡಿಮೆ ಇರುತ್ತೆ. ಸೊ ವಾಟರ್ ಬೇಸ್ಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ರೆ ಅಂದರೆ ಎವ್ರಿ 2 hour ರೀಅಪ್ಲಿಕೇಶನ್ ಬೇಕು. ಓಕೆ. ಸೊ ಯಾವುದೇ ಸನ್ಸ್ಕ್ರೀನ್ ಇರಲಿ, ಎಷ್ಟೇ SPF ಇರಲಿ, ಎವ್ರಿ 3 to 4 hours ರೀಅಪ್ಲಿಕೇಶನ್ ಈಸ್ ಮಸ್ಟ್. ಮತ್ತು ನೆಕ್ಸ್ಟ್ ಎಷ್ಟು ಹಚ್ಕೋಬೇಕು ಸನ್ಸ್ಕ್ರೀನ್ ಅಂತಂದರೆ 2 finger tip ಯೂನಿಟ್ ಅಂತ ಹೇಳ್ತೀವಿ. ಸೊ ಈ ಟಿಪ್ಪಿಂದ ಇಲ್ಲಿಂದ ಇಲ್ಲಿ. ಸೊ ದಿಸ್ ಈಸ್ ಫಾರ್ ಯುವರ್ ಬೋತ್ ಫೇಸ್ ಆ್ಯಂಡ್ ನೆಕ್. ಇಷ್ಟು ಮಿನಿಮಮ್ ಅಪ್ಲಿಕೇಶನ್ ಫಾರ್ ಎವ್ರಿ ಇಂಡಿವಿಜುವಲ್ ಇಷ್ಟಿರಬೇಕು. ದೆನ್ ಓನ್ಲಿ ಇಟ್ ಈಸ್ ಆ್ಯಕ್ಟಿಂಗ್, ದೆನ್ ಓನ್ಲಿ ಯು ಆರ್ ಸೇಫ್ ಫ್ರಮ್ ದ ಡ್ಯಾಮೇಜ್. ಮ್ಯಾಮ್, ನನ್ನ ಫ್ರೆಂಡ್ಗೆ ಆ್ಯಂಡ್ ನನ್ನ ಫ್ರೆಂಡ್ ಅಮ್ಮಗೆ ಮೆಲಾಸ್ಮಾ ಆಗಿದೆ. ಸೊ ನನಗೆ ಮೆಲಾಸ್ಮಾ ಬಗ್ಗೆ ಅಲ್ಲಿ ಗೊತ್ತಾಯಿತು. ಸೊ ಹಿಂಗಂದರೆ ಏನು ಆ್ಯಂಡ್ ಇದನ್ನು ಟೇಕ್ ಕೇರ್ ಮಾಡೋದು ಹೇಗೆ? ಸೊ ಮೆಲಾಸ್ಮಾ ಮೋಸ್ಟ್ ಕಾಮನ್ಲಿ ಫೀಮೇಲ್ಸ್ನಲ್ಲಿ ಕಂಡುಬರುತ್ತೆ. ಓಕೆ. ಅದ್ರ ಮೇನ್ಲಿ ಅದೇನಂತಂದರೆ ಕಪ್ಪು ಇಲ್ಲಾಂದರೆ ಸ್ವಲ್ಪ ಬ್ರೌನ್ ಪಿಗ್ಮೆಂಟೇಷನ್. ಎಲ್ಲಿ ಅಂದರೆ ಮೇನ್ಲಿ ಚೀಕ್ಸು, ನೋಸು, ನಿಮ್ಮ ಫೋರೆಡ್ ಆಯಿತು, ಅಪ್ಪರ್ ಲಿಪ್, ಚಿನ್, ಈ ಏರಿಯಾನಲ್ಲಿ ಆಗಿಬರುತ್ತೆ. ಇದು ಯಾಕಾಗುತ್ತೆ ಅಂದರೆ ಒಂದು ಜೆನೆಟಿಕ್ಸ್, ಯಾವ ಥರ ನೀವು ಹೇಳಿದ್ರಲ್ಲ, ನಿಮ್ಮ ಫ್ರೆಂಡ್ ಆಯಿತು, ಅವ್ರ ಅಮ್ಮಗಾಯಿತು ಇತ್ತು. ಸೊ ಜೆನೆಟಿಕ್ಸಿಂದನೂ ಒಂದು ಬರುತ್ತೆ. ನೆಕ್ಸ್ಟ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹಾರ್ಮೋನ್ಸಿಂದ ಆ ಟೈಮ್ನಲ್ಲಿ ಕೂಡ ಇದು ಕಂಡುಬರುತ್ತೆ. ನೆಕ್ಸ್ಟ್ ಸ್ವಲ್ಪ ಮೆಡಿಕೇಷನ್ಸ್ ಲೈಕ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಇರ್ಬೋದು, ಆ ಥರ ಏನಾದರೂ ಹಾರ್ಮೋನಲ್ ಪಿಲ್ಸ್ ತೊಗೊಂಡ್ರೆ ಈ ಬಂಗ ಇರುತ್ತೆ. ನೆಕ್ಸ್ಟ್ ಮೋಸ್ಟ್ ಕಾಮನ್ ಯಾಕೆ ಫೀಮೇಲ್ಸ್ನಲ್ಲಿ ಅಂತಂದರೆ ಕಂಟಿನ್ಯೂಸ್ಲಿ ಅಡುಗೆ ಮಾಡೋ ಟೈಮ್ನೆಲ್ಲ ಹೀಟ್ ಏನು ಎಕ್ಸ್ಪೋಜರ್ ಇರುತ್ತಲ್ಲ, ಅದರಿಂದ ಇದು ಬಂಗ್ ಅವರಲ್ಲಿ ಜಾಸ್ತಿ ಕಂಡುಬರುತ್ತೆ. ಓಕೆ. ನೆಕ್ಸ್ಟ್ ಯಾರು ಜಾಸ್ತಿ ಸನ್ ಎಕ್ಸ್ಪೋಜರ್ ಇರುತ್ತೆ ಅವ್ರಿಗೆ ಕೂಡ ಬಂಗ್ ಆಗುತ್ತೆ. ಸೊ ಇದು ಮೇನ್ಲಿ ವೆರಿ ಡೀಪ್ ಡರ್ಮಲ್ ಪಿಗ್ಮೆಂಟೇಷನ್, ಅಂದರೆ ಈಗ ಸ್ಕಿನ್ನಲ್ಲಿ ಲೇಯರ್ಸ್ ಇರ್ತಾವಲ್ಲ, ಸೊ ಡೀಪರ್ ಪಿಗ್ಮೆಂಟೇಷನ್ ಇರುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂತಂದರೆ, ನಾವು ಮೇನ್ ಫಸ್ಟ್ ಥಿಂಗ್ ಈಸ್ ಸ್ಟ್ರಿಕ್ಟ್ ಫೋಟೋ ಪ್ರೊಟೆಕ್ಷನ್. ಸೊ ನೀವು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದರೆ ಕಂಪ್ಲೀಟ್ ಕವರೇಜ್ ಆಫ್ ಯುವರ್ ಫೇಸ್ ಅದನ್ನು ಮತ್ತು ಅಂಬ್ರೆಲ್ಲ ಇಟ್ಕೊಂಡು ಹೋಗಬೇಕು. ನೆಕ್ಸ್ಟು ಯಾವಾಗಾದರೂ ಹೊರಗೆ ಹೋಗ್ತಾ ಇದ್ದರೆ ಒಂದು ಅರ್ಧ ಗಂಟೆ ಮುಂಚೆನೇ ಸನ್ಸ್ಕ್ರೀನ್ ಅಪ್ಲಿಕೇಶನ್ ಆಗಿರಬೇಕು. ಸೊ ದಿಸ್ ಈಸ್ ಯುವರ್ ಫೋಟೋ ಪ್ರೊಟೆಕ್ಷನ್. ನೆಕ್ಸ್ಟು ಕ್ರೀಮ್ ಬೇಸ್ಡ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಮೆಡಿಕೇಷನ್ಸ್ನಲ್ಲಿ ನಾವು ಎಸೆಲಿಕ್ ಆ್ಯಸಿಡ್ ಇರ್ಬೋದು, ಕೋಜಿಕ್ ಆ್ಯಸಿಡ್, ಅರ್ಬ್ಯೂಟಿನ್, ಈ ಥರ ಬೇರೆ ಬೇರೆ ಕಾಂಬಿನೇಷನ್ ಇರುವ ಕ್ರೀಮ್ಸ್ ಇರ್ತವೆ, ಅದನ್ನು ಪ್ರಿಸ್ಕ್ರೈಬ್ ಮಾಡಿರ್ತೀವಿ. ಅದಕ್ಕೂ ಏನಾದರೂ ರೆಸಿಸ್ಟೆಂಟ್ ಇತ್ತು ಅಂತಂದರೆ ವಿ ಹ್ಯಾವ್ ಆಪ್ಷನ್ಸ್ ಲೈಕ್ ಕೆಮಿಕಲ್ ಪೀಲ್ ಇರ್ಬೋದು, ಲೇಸರ್ಸ್ ಇರ್ಬೋದು. ಅದರಿಂದ ಬಂಗು ಕಡಿಮೆ ಆಗುತ್ತೆ, ಬಟ್ ಕಂಪ್ಲೀಟ್ಲಿ ಹೋಗಲ್ಲ. ಬಟ್ ಅಟ್ಲೀಸ್ಟ್ ಅದನ್ನು ಕಂಟ್ರೋಲಲ್ಲಿ ಇಟ್ಟು ಲೈಟಾಗಿ ಅದನ್ನು ಮಾಡ್ಕೋತಾ ಹೋಗ್ಬೋದು. ಮ್ಯಾಮ್, ಇವಾಗ ಸ್ಕಿನ್ ಪ್ರಾಬ್ಲಮ್ ಅಂತ ಅಂದರೆ ಬರೀ ಸ್ಕಿನ್ನಿಂದ ಆಗೋದಲ್ಲ, ಡ್ಯಾಂಡ್ರಫ್ ಇದ್ರೂ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಸೊ ಇದು ಹೆಂಗೆ ಡ್ಯಾಂಡ್ರಫ್ ಎಲ್ಲ ಇದನ್ನು ರೆಡ್ಯೂಸ್ ಮಾಡೋದು? ಸೊ ಡ್ಯಾಂಡ್ರಫ್ ಏನಂತಂದರೆ ಒಂದು ಈಸ್ಟ್ ಇನ್ಫೆಕ್ಷನ್, ಅಂದರೆ ಒಂಥರ ಫಂಗಲ್ ಇನ್ಫೆಕ್ಷನ್ ಇರೋದು. ಸೊ ಅದೇನಾದರೂ ಬರೀ ಸ್ಕಾಲ್ಪಿಗಿತ್ತು ಅಂತಂದರೆ ಅದಕ್ಕೆ ನಾವು ಸೆಬೋರಿಕ್ ಕ್ಯಾಪಿಟಿಸ್ ಅಂತ ಹೇಳ್ತೀವಿ. ಬಟ್ ಅದೇ ಡ್ಯಾಂಡ್ರಫ್ ನಿಮ್ಮ ಮುಖಕ್ಕಾಯಿತು, ಎದೆ ಮೇಲೆ, ಬ್ಯಾಕ್ ಮೇಲೆ, ಕೈ ಮೇಲೆ ಕೂಡ ಕಂಡುಬರುತ್ತೆ. ಸೊ ಆ ಟೈಮ್ನಲ್ಲಿ ನಾವು ಅದಕ್ಕೆ ಸೆಬೋರಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತಂದರೆ ಓವರ್ ಪ್ರೊಡಕ್ಷನ್ ಆಫ್ ಮೆಲಸೀಸಿಯಾ ಫರ್ಫರ್ ಅಂತ ಹೇಳಿ ಒಂದು ಈಸ್ಟ್ ಇರುತ್ತೆ. ಸೊ ಅದರದ್ದು ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಸೊ ಈ ಈಸ್ಟಿಂದ ಏನಾಗುತ್ತೆ ಅಂತಂದರೆ ಹೇರ್ ಫಾಲಿಕಲ್ಸಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಸ್ಕಾಲ್ಪ್ ತುಂಬ ಆಯಿಲಿ ಇರ್ಬೋದು, ಇದು ಫ್ಲೇಕಿ ಇರ್ಬೋದು, ಇಚ್ಚಿಂಗ್ ಇರ್ಬೋದು, ಆ ಥರ ಡ್ಯಾಂಡ್ರಫ್ನಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಅದೇ ಸೇಮು ಫೇಸ್ ಮೇಲೆ ಏನಾಗುತ್ತೆ ಅಂತಂದರೆ, ನೀವು ನೋಡ್ಕೊಂಡಿರ್ಬೋದು ಯಾರ್ಯಾರಿಗೆ ಡ್ಯಾಂಡ್ರಫ್ ಇರುತ್ತಲ್ಲ, ಯೂಶ್ವಲಿ ಫೋರೆಡ್ ಆ್ಯಕ್ನೇಸ್ ತುಂಬ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಜಾಲ ನೆಕ್ಲೆಸ್, ಬಿಕಾಸ್ ಅಲ್ಲಿಂದನೂ ಹೇರ್ ಕಾಂಟ್ಯಾಕ್ಟ್ ಬಂದು ಅಲ್ಲಿ ಕೂಡ ಅವರಿಗೆ
ಇದು ಪಿಂಪಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಕ್ ಮೇಲೆ, ಎದೆ ಮೇಲೆ ಮತ್ತು ಕೈ ಮೇಲೆ ಅಲ್ಲಿ ಕೂಡ ಅವರಿಗೆ ಪಿಂಪಲ್ಸ್ ಆಗಿರ್ತವೆ. ಅದಕ್ಕೆ ನಾವು ಟ್ರಂಕಲ್ ಆ್ಯಕ್ನೆ ಅಂತ ಹೇಳ್ತೇವೆ. ಯೂಶ್ವಲಿ ಇವೆಲ್ಲ ಸೆಬೋರಿಕ್ ಏರಿಯಾಸ್, ಅಂದರೆ ಇಲ್ಲಿ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ, ಬಿಕಾಸ್ ಆಯಿಲ್ ಗ್ಲ್ಯಾಂಡ್ಸ್ ಜಾಸ್ತಿ ಇರ್ತವೆ. ಸೊ ಅದರಿಂದ ಇಲ್ಲಿ ಕೂಡ ಎಫೆಕ್ಟ್ ಆಗಿರುತ್ತೆ. ಓಕೆ, ಸೊ ಈಗ ಯಾರ್ಯಾರಿಗೆ ಡ್ಯಾಂಡ್ರಫ್ ಇರುತ್ತೆ ಅವ್ರು ಹೆಂಗೆ ಮೇಂಟೈನ್ ಮಾಡ್ಕೋಬೇಕು. ಸೊ ಅಟ್ಲೀಸ್ಟ್ ಏನಾದರೂ ನಿಮ್ಮದು ಆಯಿಲಿ ಸ್ಕಾಲ್ಪ್ ಇತ್ತು ಅಂತಂದರೆ ವಾರದಲ್ಲಿ 2-3 ಸತಿ ಆದ್ರೂ ತಲೆ ತೊಳ್ಕೊಬೇಕು. ಬೇರೆ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಲೈಕ್ ಹೆಡ್ ಆ್ಯಂಡ್ ಶೋಲ್ಡರ್ ಇರ್ಬೋದು, ಬೇರೆ ಟ್ರೆಸ್ಮೆ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ, ಸಲೂನಲ್ಲಿ ಆ್ಯಂಟಿ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ಸ್ ಅವೆಲ್ಲ ಏನು ವರ್ಕೌಟ್ ಆಗೋಲ್ಲ. ಮೇನ್ಲಿ ಯು ಶುಡ್ ಯೂಸ್ ಸೆಲೆನಿಯಮ್ ಸಲ್ಫೈಡ್, ಕಿಟೊಕೊನಜೋಲ್ ಆ ಥರ. ಇಲ್ಲ ಅಂತಂದರೆ ಕೋಲ್ಟಾರು ಸಿವಿಯರಿಟಿ ಮೇಲೆ ಚೇಂಜ್ ಹಾಕ್ಕೊಂತ ಹೋಗುತ್ತೆ. ಸೊ ಒನ್ಸ್ ನಿಮ್ಗೆ ಏನಾದರೂ ಡ್ಯಾಂಡ್ರಫ್ ಬಂತು ಅಂತಂದರೆ ವೆನೆವರ್ ನಿಮ್ಮ ಲೈಫ್ನಲ್ಲಿ ಸ್ಟ್ರೆಸ್ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು, ನಿಮ್ಮ ಡಯಟ್ ಆಯಿತು ಅದೇನಾದರೂ ಹೆಲ್ದಿ ಇತ್ತು ಅಂತಂದರೆ ಇಟ್ ವಿಲ್ ಅಗೇನ್ ಬಿಕಮ್ ಮೋರ್ ಫ್ಲೇರ್ ಅಪ್ ಆಗುತ್ತೆ. ಸೊ ಅದಕ್ಕೆ ನೀವು ಡ್ಯಾಂಡ್ರಫನ್ನ ಮೇಂಟೈನ್ ಮಾಡ್ಕೊತ ಹೋಗ್ಬೋದು. ಕಂಪ್ಲೀಟ್ಲಿ ಅದು ರಿಸಾಲ್ವ್ ಆಗೋಲ್ಲ. ಓಕೆ, ಅಂಟಿಲ್ ಅನ್ಲೆಸ್ ಯುವರ್ ಹಾರ್ಮೋನ್ಸ್ ಆರ್ ಪ್ರೊಡ್ಯೂಸ್ಡ್. ಓಕೆ, ಸೊ ವೀಕ್ಲಿ 2 to 3 ಟೈಮ್ಸ್ ನೀವು ಆ್ಯಂಟಿ ಡ್ಯಾಂಡ್ರಫ್ ಶಾಂಪು ಯೂಸ್ ಮಾಡಬೇಕು. ಅದ್ರ ಫಾಲೋಡ್ ಬೈ ಆಯಿಲಿಂಗ್. ಮೇನ್ಲಿ ಆಯಿಲಿಂಗ್ ಕಡಿಮೆ ಮಾಡಬೇಕು, ಬಿಕಾಸ್ ಆಯಿಲಿಂಗ್ ಮಾಡ್ಕೊತ ಹೋದರೆ ಡ್ಯಾಂಡ್ರಫಿಗೆ ಗೊಬ್ಬರ ಹಾಕ್ದಂಗೆ. ಓಕೆ, ಸೊ ಅದನ್ನು ಮೇನ್ ಇಂಪಾರ್ಟೆಂಟ್. ಮ್ಯಾಮ್, ಸ್ಕಿನ್ ಈಸ್ ರಿಫ್ಲೆಕ್ಷನ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಾರೆ. ಯಾವ ಸ್ಕಿನ್ ಪ್ರಾಬ್ಲಮ್ ಯಾವ ಹೆಲ್ತ್ ಪ್ರಾಬ್ಲಮ್ನ ಇಂಡಿಕೇಟ್ ಮಾಡುತ್ತೆ? ಓಕೆ, ದಟ್ ಈಸ್ ರೈಟ್ ವಾಟ್ ಯು ಆರ್ ಟೋಲ್ಡ್. ಸ್ಕಿನ್ ಈಸ್ ಮಿರರ್ ಆಫ್ ಯುವರ್ ಇಂಟರ್ನಲ್ ಡಿಸೀಸಸ್ ಅಂತ ಹೇಳ್ತೇವೆ. ಸೊ ನಿಮ್ಮ ಒಳಗಡೆ ಏನಾದರೂ ಡಿಸೀಸಸ್ ಇತ್ತು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದು ಸ್ಕಿನ್ ಒಳಗಡೆ ಕಂಡುಬರುತ್ತೆ. ಬಟ್ ಅದನ್ನು ಐಡೆಂಟಿಫೈ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಈಗ ನೀವು ಹೇಳಿದ್ರಲ್ಲ, ಲೈಕ್ ಐರನ್ ಡೆಫಿಷಿಯನ್ಸಿ ಅನೇಮಿಯಾ ಏನಾದರೂ ಇತ್ತು ಅಂತಂದರೆ ನಿಮ್ಮದು ಹೇರ್ ಲೈಕ್ ವೆರಿ ಬ್ರಿಟಲ್ ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಅದು ಗೊತ್ತಾಗುತ್ತೆ. ನೆಕ್ಸ್ಟ್ ಡ್ರೈ ಸ್ಕಿನ್ ಇರುತ್ತೆ, ನೇಲ್ಸ್ ಚೇಂಜಸ್ ಆಗಿರುತ್ತೆ. ಅದೇ ಥರ ಏನಾದರೂ ವಿಟಮಿನ್ B12 ಡೆಫಿಷಿಯನ್ಸಿ ಇತ್ತು ಅಂತಂದರೆ ಇಟ್ ವಿಲ್ ಸ್ಟಾರ್ಟ್ ವಿತ್ ಗ್ಲಾಸೈಟಿಸ್, ಅಂದರೆ ನಿಮ್ಮ ಟಂಗ್ ಆಯಿತು, ಓರಲ್ ಅಲ್ಸರ್ಸ್ ಆಯಿತು, ಅಲ್ಲೆಲ್ಲ ಅಲ್ಸರ್ ಸ್ಟಾರ್ಟ್ ಆಗಿಬಿಡ್ತವೆ. ಆಮೇಲೆ ಪಿಗ್ಮೆಂಟೇಷನ್ ಮೇನ್ಲಿ ಅರೌಂಡ್ ಯುವರ್ ನಕ್ಕಲ್ಸ್, ಅಂದರೆ ಈ ಥರ ಈ ಕೈ ಮತ್ತು ಕಾಲಿನಲ್ಲಿ ಪಿಗ್ಮೆಂಟೇಷನ್, ಅರೌಂಡ್ ದಿ ಮೌತ್ ಪಿಗ್ಮೆಂಟೇಷನ್ ಈ ಥರ ಕಂಡುಬರುತ್ತೆ. ಸಮ್ ಕಂಡೀಷನ್ಸ್ ಲೈಕ್ ಹಾರ್ಮೋನಲ್ ಡೆಫಿಷಿಯನ್ಸೀಸ್ ಆಯಿತು, ಹಾರ್ಮೋನಲ್ ಓವರ್ ಪ್ರೊಡಕ್ಷನ್, ಲೈಕ್ ಈಗ ಹೈಪೋಥೈರಾಯ್ಡಿಸಮ್ ಏನಾದರೂ ಇತ್ತು ಅಂತಂದರೆ ಅವರಲ್ಲಿ ಬ್ರಿಟಲ್ ಹೇರ್ಸು, ಡ್ರೈ ಸ್ಕಿನ್, ತುಂಬ ಡ್ರೈ ಸ್ಕಿನ್ ಇರುತ್ತೆ. ಮೆಡ್ರೋಸಸ್ ಅಂತ ಹೇಳ್ತೀವಿ, ಅಂದರೆ ಐಬ್ರೋ ಕೂಡ ಅವ್ರದ್ದು ಕಟ್ಟಾಕ್ಕೊಂತ ಹೋಗ್ಬಿಡುತ್ತೆ. ಲಾಸ್ಟ್ ಪಾರ್ಟ್ ಸ್ಮಾಲ್ ಐಬ್ರೋಸ್ ಅಷ್ಟೇ ಉಳಿದ್ಬಿಡುತ್ತೆ. ಆಮೇಲೆ ಈಗೇನಾದರೂ ಡಯಾಬಿಟೀಸ್ ಇತ್ತು ಅಂತಂದರೆ ಅವರಲ್ಲಿ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್, ಅಂದರೆ ನಿಮ್ಮದು ನೆಕ್ ಆಯಿತು, ಫೇಸ್ ಆಯಿತು, ಇನ್ ಬಿಟ್ವೀನ್ ದ ಥೈಸ್ ಲೈಕ್ ಕ್ರೀಸಸ್ಸು, ಅಂಡರ್ ಆರ್ಮ್ಸು ಇವೆಲ್ಲ ಡಾರ್ಕ್ ವೆಲ್ವೆಟಿ ಥರ ಆಗಿಬಿಟ್ಟಿರುತ್ತೆ. ಸೊ ದೀಸ್ ಆರ್ ಆಲ್ ಸೈನ್ಸ್ ಆಫ್ ಇಂಟರ್ನಲ್ ಪ್ರಾಬ್ಲಮ್ಸ್. ಇವೆಲ್ಲ ಜಾಸ್ತಿ ಸ್ಕಿನ್ ಒಳಗೆ ಕಡಿಮೆ ಬಂದುಬಿಡುತ್ತೆ. ಸೊ ಈವನ್ ನರುಳೆ ಏನಾಗುತ್ತಲ್ಲ, ಸ್ಕಿನ್ ಟ್ಯಾಗ್ ಅಂತ ಹೇಳ್ತೀವಿ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕಾಮನ್ ಕಾಸ್ ಆಫ್ ಡಯಾಬಿಟೀಸ್, ಅರ್ಲಿ ಡಯಾಬಿಟೀಸ್. ಸೊ ಈ ಥರ ಒಮ್ಮೆ ಸಡನ್ನಾಗಿ ನಿಮ್ಮ ನೆಕ್ಕು ಇಲ್ಲ ಅಂಡರ್ ಆರ್ಮ್ಸ್ನಲ್ಲಿ ಏನಾದರೂ ಸ್ಕಿನ್ ಟ್ಯಾಗ್ಸ್ ಕಂಡು ಬರ್ತು ಅಂತಂದರೆ ದಟ್ ಯು ಆರ್ ಮೋರ್ ಪ್ರೋನ್ ಫಾರ್ ಡಯಾಬಿಟಿಕ್ ಅಂತ ಹೇಳಿ. ಸೊ ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್ ಅಂತ ಹೇಳಿ. ಸೊ ಅದಕ್ಕೆ ವಿ ಟೆಲ್ ಇಟ್ ಆಸ್ ಲೈಕ್ ಸ್ಕಿನ್ ಈಸ್ ಅ ಮಿರರ್ ಆಫ್ ದ ಇಂಟರ್ನಲ್ ಡಿಸೀಸಸ್. ಮ್ಯಾಮ್, ಇವಾಗ ಸ್ಟ್ರೆಸ್ಸು, ಬ್ಯುಸಿ ಶೆಡ್ಯೂಲ್ ಆಗಿರಲಿ ಆ್ಯಂಡ್ ಪಲ್ಯೂಷನ್ ಆಗಿರಲಿ, ಇದೆಲ್ಲ ನಮ್ಮ ಸ್ಕಿನ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಮ್ಯಾಮ್? ಸೊ ಮೇನ್ಲಿ ಸ್ಟ್ರೆಸ್ ಆದರೆ ಏನಾಗುತ್ತೆ, ಯುವರ್ ಸ್ಲೀಪ್ ಡಿಪ್ರೈವ್ಡ್, ಅಂದರೆ ನಿದ್ದೆ ಸರಿಯಾಗಲ್ಲ, ಯುವರ್ ಓವರ್ ಥಿಂಕಿಂಗ್. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ, ಕಾರ್ಟಿಸಾಲ್ ಲೆವೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಸೊ ದ್ಯಾಟ್ ಹ್ಯಾಂಪರ್ಸ್ ಯುವರ್ ಸ್ಕಿನ್. ಏನು ಅಂತಂದರೆ ಆ್ಯಕ್ನೆ ಬ್ರೇಕ್ಔಟ್ ಸ್ಟಾರ್ಟ್ ಆಗ್ತವೆ, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಟಿಲೋಜನ್ ಎಫ್ಲಮ್ ಅಂತ ಹೇಳ್ತೀವಿ. ಲೈಕ್ ದಿನಕ್ಕೆ 100ಕ್ಕಿಂತ ಜಾಸ್ತಿ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅರೌಂಡ್ ದಿ ಐಸ್ ಡಾರ್ಕ್ನಿಂಗ್, ಅಂದರೆ ಡಾರ್ಕ್ ಸರ್ಕಲ್ಸ್ ಆಯಿತು, ಈ ಥರ ಲಿಪ್ಸ್ ಚಾಪಿಂಗ್ ಆಗುತ್ತೆ. ಸೊ ಆ ಥರ ಎಲ್ಲ ಆಗುತ್ತೆ. ಪೊಲ್ಯೂಷನ್ ಎಕ್ಸ್ಪೋಜರ್ ಕಂಟಿನ್ಯೂಸ್ ಆಗಿ ಕಾರ್ಬನ್ನಿಗೆ ಎಕ್ಸ್ಪೋಜರ್ ಆಯಿತು ಅಂದರೆ ಡಲ್ ಸ್ಕಿನ್ ಆಯಿತು, ಟ್ಯಾನಿಂಗ್ ಆಯಿತು. ಆಮೇಲೆ ಸ್ಕಿನ್ ಬೇರೆ ರಪ್ಚರ್ ಆಗಿಬಿಡುತ್ತೆ, ಲೈಕ್ ಹೈಡ್ರೇಟೆಡ್ ಇರಲ್ಲ, ಆಮೇಲೆ ಫ್ರೆಶ್ ಅನಿಸಲ್ಲ. ಸೊ ಅದರಿಂದ ಏನಾಗುತ್ತೆ, ಪಿಗ್ಮೆಂಟೇಷನ್ ಆಯಿತು, ಮೆಲಾಸ್ಮಾ ಆಯಿತು, ಆ ಥರ ಎಲ್ಲ ಆಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಮೇನ್ ಯುವರ್ ಲೈಫ್ ಸ್ಟೈಲ್ ಹ್ಯಾಸ್ ಟು ಚೇಂಜ್. ಸೊ ಪ್ರಾಪರ್ ಸ್ಕಿನ್ ಕೇರ್ ಅಲಾಂಗ್ ವಿತ್ ದಟ್ ಸನ್ ಪ್ರೊಟೆಕ್ಷನ್ ಇರಬೇಕು. ನೆಕ್ಸ್ಟು 30 to 45 ಮಿನಿಟ್ಸ್ ಆಫ್ ಎಕ್ಸಸೈಸ್ ಡೈಲಿ, ಅದನ್ನು ಮಾತ್ರ ನಿಮ್ಮ ಡೈಲಿ ಲೈಫ್ನಲ್ಲಿ ಇನ್ಕಲ್ಕೇಟ್ ಮಾಡಬೇಕು. ಆಮೇಲೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್. ಸೊ ಜಂಕ್ ಫುಡ್ ಆಯಿತು, ಮೈದಾ ಐಟಮ್ ಆಯಿತು, ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವ ಫುಡ್ಸ್, ಅಂದರೆ ಜಾಸ್ತಿ ಶುಗರ್ ಏನು ಲೆವೆಲ್ ಇರುತ್ತಲ್ಲ ಆ ಥರ ಫುಡ್ಸ್ ಆಯಿತು, ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಹೆಲ್ದಿ ಮನೆ ಊಟ ಅದೆಲ್ಲ ತಿನ್ಕೊತಾ ಇದ್ದರೆ ಯುವರ್ ಸ್ಕಿನ್ ವಿಲ್ ಥ್ಯಾಂಕ್ ಯು ಲೇಟರ್. ಓಕೆ ಮ್ಯಾಮ್, ಇಷ್ಟೊತ್ತು ಸ್ಕಿನ್ ಕೇರ್ ಬಗ್ಗೆ ಮಾತಾಡಿದ್ವಿ. ಇವಾಗ ಹೇರ್ ಕೇರ್, ಬೇಸಿಕ್ ಒಂದು ಹೇರ್ ಕೇರ್ನ
ಹೇಳಿ ಮ್ಯಾಮ್. ಓಕೆ. ಸೊ ಸ್ಕಾಲ್ಪ್ ನಾವು 2 ಟೈಪ್ಸ್ ಡಿವೈಡ್ ಮಾಡ್ತೀವಿ, ಆಯಿಲಿ ಸ್ಕಾಲ್ಪ್, ಡ್ರೈ ಸ್ಕಾಲ್ಪ್. ಸೊ ಆಯಿಲಿ ಸ್ಕಾಲ್ಪ್ ಇರೋರು ಅಟ್ಲೀಸ್ಟ್ 2 to 3 ಟೈಮ್ಸ್ ಇನ್ ಅ ವೀಕ್ ಸ್ನಾನ ಮಾಡಬೇಕು, ತಲೆ ಸ್ನಾನ. ಓಕೆ. ಏನಾದರೂ ಡ್ರೈ ಸ್ಕಾಲ್ಪ್ ಇತ್ತು ಅಂತಂದರೆ 1 to 2 ಟೈಮ್ಸ್ ಸಾಕು. ಓಕೆ. ನೆಕ್ಸ್ಟ್ ಡ್ಯಾಂಡ್ರಫ್ ಇತ್ತಂದರೆ ನಾನು ಹೇಳಿದೆಲ್ಲ, ಮೆಡಿಕೇಟೆಡ್ ಶಾಂಪೂಸು ಆ್ಯಡ್ ಅಪ್ ಮಾಡಬೇಕು, ಲೈಕ್ ಕಿಟೊಕೊನೋಜಾಲ್ ಇರ್ಬೋದು, ಕೋಲ್ಟಾರ್ ಇರ್ಬೋದು, ಸೆಲೆನಿಯಮ್ ಸಲ್ಫೈಡ್ ಇರ್ಬೋದು, ಈ ಥರ ಅದನ್ನು ಆ್ಯಡ್ ಅಪ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕಂಡೀಷ್ನಿಂಗ್ ಹೆಂಗೆ ಯೂಸ್ ಮಾಡಬೇಕು ಅಂತಂದರೆ, ಮೇಲ್ಗಡೆ ಪಾರ್ಟನ್ನು ಬಿಡಬೇಕು, ಲೈಕ್ 1/4 ಯು ಶುಡ್ ಸ್ಕಿಪ್. ಲಾಸ್ಟ್ 3/4 ಪಾರ್ಟ್ ಆಫ್ ದ ಹೇರ್ ಏನಿರುತ್ತಲ್ಲ ಅಲ್ಲಿ ಅಪ್ಲೈ ಮಾಡಿ ಒಂದು ಅಟ್ಲೀಸ್ಟ್ 2 to 3 ಮಿನಿಟ್ಸ್ ಅಲ್ಲಿ ಬಿಟ್ಟು ದೆನ್ ಯು ಶುಡ್ ವಾಶ್ ಆಫ್. ಸೊ ಇದೇನು ಮಾಡುತ್ತೆ, ನಿಮ್ಮ ಮಾಯ್ಶ್ಚರ್ ಕಂಟೆಂಟನ್ನು ಮೇಂಟೈನ್ ಮಾಡುತ್ತೆ, ಅದ್ರ ಜೊತೆ ಫ್ರಿಝಿನೆಸ್ಸನ್ನು ಅವಾಯ್ಡ್ ಮಾಡುತ್ತೆ. ನೆಕ್ಸ್ಟ್ ಡಿಟ್ಯಾಂಗ್ಲಿಂಗ್ ಆಫ್ ದ ಹೇರ್. ಸೊ ಹಾರ್ಶ್ ಆಗಿ ಒಂದು ಲೈಕ್ ಸ್ಮಾಲ್ ಬ್ರಷ್ ಟೂತು ಇಲ್ಲ ಪ್ಲಾಸ್ಟಿಕ್ ಬ್ರಷಿಂದ ಡಿಟ್ಯಾಂಗಲ್ ಮಾಡ್ಕೋಬಾರ್ದು, ಹಾರ್ಶ್ ಆಗಿ ಕೂಡ ಮಾಡ್ಕೋಬಾರ್ದು, ಅದರಲ್ಲಿಂದನೇ ಮೇನ್ ಸ್ಪ್ಲಿಟ್ ಎಂಡ್ಸ್ ಆಗೋದು. ಓಕೆ. ಸೊ ಯು ಶುಡ್ ಯೂಸ್ ವುಡನ್ ವೈಡ್ ಕೋಮ್ ಟೂತ್ಸ್. ಸೊ ಅದರಲ್ಲಿಂದ ಸ್ಲೋಲಿ ಡಿಟ್ಯಾಂಗಲ್ ಮಾಡಿದರೆ ಅದು ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ. ನೆಕ್ಸ್ಟ್ ಲೈಟ್ ಮಸಾಜಿಂಗ್ ಆಫ್ ಯುವರ್ ಸ್ಕಾಲ್ಪ್, ಸೊ ದ್ಯಾಟ್ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಬರುತ್ತೆ, ಅದರಲ್ಲಿಂದ ಸ್ವಲ್ಪ ಹೇರ್ ಗ್ರೋತಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಆರ್ ಬೇಸಿಕ್ ಥಿಂಗ್ಸ್. ಮೇನ್ ಅಂದರೆ ಆಯಿಲಿಂಗ್ ಅಟ್ಲೀಸ್ಟ್ ಓನ್ಲಿ ಫಾರ್ 15 to 30 ಮಿನಿಟ್ಸ್ ಅಷ್ಟೇ, ಪ್ರೀ ಹೆಡ್ ಬಾತ್ ಅಷ್ಟೇ ಮಾಡಬೇಕು, ಓವರ್ನೈಟ್ ಅಪ್ಲಿಕೇಶನ್ ಮಾಡಲ್ಲ. ಮೋಸ್ಟ್ ಕಾಮನ್ ಮಿತ್ ಈಸ್ ಆಯಿಲಿಂಗ್ ಮಾಡಿಬಿಟ್ರೆ ಹೇರ್ ಫಾಲ್ ಆಗೋಲ್ಲ, ಹೇರ್ ಗ್ರೋತ್ ಆಗುತ್ತೆ. ನೋ, ಹೇರ್ ಫಾಲ್ ಅದರಿಂದ ಸ್ಟಾಪ್ ಆಗೋಲ್ಲ, ಹೇರ್ ಗ್ರೋತ್ ಕೂಡ ಆಗೋಲ್ಲ. ಇಟ್ಸ್ ಮೇನ್ಲಿ ಆನ್ ಯುವರ್ ಡಯಟ್, ಬಿಕಾಸ್ ಹೇರ್ ಆಗ್ತಾ ಇರೋದ್ರಿಂದನೇ ಮೇನ್ ಪ್ರೋಟೀನ್ಸಿಂದ. ಸೊ ಅಂಟಿಲ್ ಅನ್ಲೆಸ್ ನೀವು ಪ್ರೋಟೀನ್ ಇಂಟೇಕ್ ಮಾಡಲ್ಲ ಅಂತಂದರೆ ಯುವರ್ ಹೇರ್ ಕ್ವಾಲಿಟಿ ವಿಲ್ ಬಿ ಬ್ಯಾಡ್. ಮ್ಯಾಮ್, ಇವಾಗ ಎಲ್ಲರೂ ಆಲ್ಮೋಸ್ಟ್ ಸ್ಕಿನ್ ಕೇರ್ ಅಂತ ಬಂತು, ಹೇರ್ ಕೇರ್ ಅಂತ ಬಂತು ಅಂದ ತಕ್ಷಣ ಫಸ್ಟು ನೋಡೋದೆ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ರೀಲ್ಸಲ್ಲಿ ಯಾರ್ದಾದ್ರೂ ಫೇವ್ರೇಟ್ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಇವರೆಲ್ಲ ಸುಮ್ಮನೆ ಶೇರ್ ಮಾಡ್ತಾ ಇರ್ತಾರಲ್ಲ. ಸೊ ಇದರಲ್ಲಿ ನಾವು ಯಾವ್ಯಾವ್ದನ್ನ ಫಾಲೋ ಮಾಡಬೇಕು ಆ್ಯಂಡ್ ಮಾಡಬಾರ್ದು ಆ್ಯಂಡ್ ಎಷ್ಟು ರಿಸ್ಕಿ ಇದೆಲ್ಲ ಅಂತ. ಸೊ ಈಗ ನಮ್ಮ ಒ ಪಿ ಡಿನಲ್ಲಿ ನಾವು ನೋಡ್ತೀವಿ, ತುಂಬ ಜನ ಬರ್ತಾರೆ, ಲೈಕ್ ಕೋಲ್ಗೇಟ್ ಹಚ್ಕೊಂಡಿದ್ದೆ, ಟೂತ್ಪೇಸ್ಟು, ಗಾರ್ಲಿಕ್ ಹಚ್ಕೊಂಡಿದ್ದೆ ಪಿಂಪಲ್ಸಿಗೆ ಅಂತಂತ ಹೇಳಿ. ಸೊ ಇದರಿಂದ ಭಾಳ ಕೆಮಿಕಲ್ ಬರ್ನ್ಸ್ ಎಲ್ಲ ಆಗ್ತವೆ. ಸೊ ದೇ ಆರ್ ನಾಟ್ ಎಟ್ ಆಲ್ ಸೇಫ್. ಸೊ ಎಷ್ಟೊಂದು ಜನ ಅದರಿಂದ ಬರ್ನ್ ಆಗಿ ಸ್ಕಾರ್ ಕೂಡ ಆಗಿಬಿಟ್ಟಿರುತ್ತೆ. ಸೊ ದ್ಯಾಟ್ ಯು ಹ್ಯಾವ್ ಟು ಅವಾಯ್ಡ್ ಕಂಪ್ಲೀಟ್ಲಿ. ಓಕೆ. ಸೊ ಈಗ ಸ್ಕಿನ್ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತಂದರೆ, ಪಿಗ್ಮೆಂಟೇಷನ್ ಇರ್ಬೋದು, ಕೆಮಿಕಲ್ ಬರ್ನ್ಸ್ ಆಗುತ್ತೆ. ನೆಕ್ಸ್ಟ್ ಅಲರ್ಜಿ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಏನಾದರೂ ಹಚ್ಕೊಂಡ್ಮೇಲೆ ಫುಲ್ ಆ ಫೇಸ್ ಎಲ್ಲ ಕೂಡ ರೆಡ್ನೆಸ್ ಆಗಿ ಬರ್ನಿಂಗ್ ಸೆನ್ಸೇಷನ್ ಫುಲ್ ಉತ್ಕೊಂಡ್ಬಿಟ್ಟಿರುತ್ತೆ, ಆ ಥರ ಎಲ್ಲ ಆಗುತ್ತೆ. ಸೊ ನೆಕ್ಸ್ಟ್ ಹೇರ್ ಕೇರ್ನಲ್ಲಿ ಬಂದುಬಿಟ್ಟು ರೈಸ್ ವಾಟರ್ ಸ್ಪ್ರೇ, ಆಮೇಲೆ ಫ್ಲ್ಯಾಕ್ಸೀಡ್ ಮಾಸು, ದೇ ಆರ್ ಟೆಂಪ್ರರಿ ಇಫೆಕ್ಟ್ಸ್. ಸೊ ಆ ಟೈಮ್ನಲ್ಲಿ ಚಲೋ ಅನಿಸುತ್ತೆ, ಬಟ್ ಲಾಂಗ್ ಟರ್ಮ್ನಲ್ಲಿ ಇಟ್ ವಿಲ್ ನಾಟ್ ಹೆಲ್ಪ್. ಸೊ ದೀಸ್ ಆಲ್ ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲನೂ ಟೆಂಪ್ರರಿ ಅಷ್ಟೇ, ನಿಮಗೆ ರಿಸಲ್ಟ್ ಸಿಗುತ್ತೆ. ಸಮ್ ಇವನ್ ಕಾಸ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಲ್ಸೋ, ಬಟ್ ಲಾಂಗ್ ಟರ್ಮ್ನಲ್ಲಿ ದೇ ಆರ್ ಆಫ್ ನೋ ಯೂಸ್. ಸೊ ಗೈಸ್, ಇದು ನಿಮಗೋಸ್ಕರ. ಏನಂದರೆ ನಾವು ಆಲ್ಮೋಸ್ಟ್ ಎಲ್ಲ ಇನ್ಫ್ಲುಯೆನ್ಸರ್ಸು ಪ್ರಮೋಷನಿಗೆ ಅವ್ರಿಗೆ ದುಡ್ಡು ಬರುತ್ತೆ, ಪ್ರಾಡಕ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಷ್ಟೊಂದು ಪ್ರಾಡಕ್ಟ್ಸ್ನ, ಹೇರ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಈವನ್ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಅದನ್ನೆಲ್ಲದನ್ನು ಪ್ರಮೋಟ್ ಮಾಡ್ತಾರೆ. ಬಟ್ ದೇ ಗೆಟ್ ಮನಿ. ಬಟ್ ನಿಮಗೆ ಏನು ಅಂದರೆ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೆಟ್ ಆಗುತ್ತೋ ಇಲ್ವೋ ಅಂತ ಇನ್ಫ್ಲುಯೆನ್ಸರ್ಸಿಗೆ ಗೊತ್ತಿರಲ್ಲ. ಅವ್ರ ಜಾಬ್ ಏನು ಅಂದರೆ ಜಸ್ಟ್ ಟು ಡೂ ಪ್ರಮೋಟ್ ಅಷ್ಟೇ. ಬಟ್ ನಿಮಗೆ ಅದು ಸೆಟ್ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳ್ದೆ ನೀವು ಪರ್ಚೇಸ್ ಮಾಡಬೇಡಿ, ಆ್ಯಂಡ್ ಅದನ್ನು ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಯೂಸ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾಸ್ ನೀವು ಹೇಳಿದ್ರಲ್ಲ ವರ್ಷ ಅವರೇ, ಲೈಕ್ ಎಲ್ಲ ಪ್ರಾಡಕ್ಟ್ಸ್ ಎಲ್ಲರಿಗೂ ಅಲ್ಲ ಅಂತಂತ ಹೇಳಿ. ಸೊ ಅಂಟಿಲ್ ಅನ್ಲೆಸ್ ನಿಮ್ಮ ಸ್ಕಿನ್ ಟೈಪ್ ಯಾವುದಿದೆ, ಅದಕ್ಕೆ ಏನೇನು ಬೇಕು ಅದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರೆ, ಸುಮ್ಮನೆ ಇನ್ಫ್ಲುಯೆನ್ಸರ್ಸ್ ಅಂಡರ್ ಇನ್ಫ್ಲುಯೆನ್ಸ್ ಆಗಿ ಎಲ್ಲ ಪ್ರಾಡಕ್ಟ್ಸ್ ಬೈ ಮಾಡೋದು ಬೇಡ. ಬಿಕಾಸ್ ಅದು ಮನಿ ವೇಸ್ಟ್ ಆಗುತ್ತೆ, ಇವನ್ ನಿಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗುತ್ತೆ. ಬಿಕಾಸ್ ಸಮ್ಟೈಮ್ಸ್ ಈಗ ಏನಾಗುತ್ತೆ, ಆಲ್ರೆಡಿ ಪೇಷಂಟ್ಸ್ ಅದನ್ನು ಹಚ್ಕೊಂಡಿದ್ದೇನೆ, ಇದನ್ನು ಹಚ್ಕೊಂಡಿದ್ದೇನೆ, ವಿಟಮಿನ್ಸ್ ಎಲ್ಲ ಹಚ್ಕೊಂಡಿದ್ದೇನೆ, ಬಟ್ ದೇ ಡೋಂಟ್ ವಾಂಟ್ ಟು ಟೇಕ್ ಅವರ್ ಅಡ್ವೈಸ್. ಬಿಕಾಸ್ ದೇ ರಿಲೈ ಆನ್ ಯುವರ್ ಅಡ್ವೈಸ್ ಮೋರ್. ಓಕೆ. ಸೊ ಯಾಕೆ ಅಂತಂದರೆ ಬೇಸಿಕ್ಸ್ ಏನು ಬೇಕು ಅದನ್ನೇ ಫಾಲೋ ಮಾಡ್ತಾ ಇರೋದಿಲ್ಲ. ದೇ ಗೋ ಫಾರ್ ಆಲ್ ಎಕ್ಸ್ಪೆನ್ಸಿವ್ ಸ್ಕಿನ್ ಕೇರ್ಸ್, ಥಿಂಕಿಂಗ್ ಎಕ್ಸ್ಪೆನ್ಸಿವ್ ಈಸ್ ವೆರಿ ಗುಡ್ ಅಂತ ಹೇಳಿ. ಇಟ್ಸ್ ನಾಟ್ ಲೈಕ್ ದಟ್. ಬೇಸಿಕ್ ಇದ್ರೇನೆ ನೆಕ್ಸ್ಟ್ ವಾಟ್ ಎವರ್ ಯು ಆರ್ ಯೂಸಿಂಗ್ ವಿಲ್ ಗಿವ್ ಯು ರಿಸಲ್ಟ್ಸ್, ಅದರ್ವೈಸ್ ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಕಾಸ್ ಡ್ಯಾಮೇಜ್. ಸೊ ಮ್ಯಾಮ್, ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ನಮ್ಮ ಆಡಿಯನ್ಸ್ಗೆ ನೀವು ಸಜೆಸ್ಟ್ ಮಾಡೋದಾದರೆ ಡೈಲಿ ಯೂಸ್ ಮಾಡೋದಕ್ಕೆ ಯಾವುದನ್ನು? ಸೊ ನನ್ನ ಕೇಳಿದರೆ ಐ ರೆಕಮೆಂಡ್ 2 products. One is very good moisturizer, the next one is very good sunscreen. You main basics. So if you want to go ahead with basic skincare, otherwise ನಿಮ್ಗೆ ಏನಾದರೂ ಹೆಲ್ದಿ ಸ್ಕಿನ್ ಬೇಕು ಫಾರ್ ಲಾಂಗ್ ಟರ್ಮ್, go with a good moisturizer and a good sunscreen.
ಓಕೆ ಮ್ಯಾಮ್, ಇವಾಗ ಒಂದು ಮಿತ್ಸ್ ತುಂಬ ಇದೆ, ಯಾವುದೇ ಸ್ಕಿನ್ ಕೇರ್ ಆಗಿರಲಿ ಆ್ಯಂಡ್ ಹೇರ್ ಕೇರ್ದಾಗಿರಲಿ. ಸೊ ಆ ಒಂದು ಮಿತ್ನ ನೀವು ಬ್ರೇಕ್ ಡೌನ್ ಮಾಡಬೇಕು ಇವತ್ತು ಅಂತ ಅಂದರೆ ಯಾವುದದು? ಸೊ ನಾನು ನಿಮ್ಗೆ ಕೇಳಲ್ಲ, ಡಸ್ ಆಯ್ಲಿ ಸ್ಕಿನ್ ಇದ್ದವರಿಗೆ ಮಾಯ್ಶ್ಚರೈಸರ್ ಬೇಕಾ ಬೇಡ? ಆಯ್ಲಿ ನನಗೆ ಗೊತ್ತಿರಂಗೆ ಯೂಸ್ ಮಾಡಬೇಕು, ಬಟ್ ಜೆಂಟಲ್ ಮಾಯ್ಶ್ಚರೈಸರ್ ಇರುತ್ತೆ ಆ್ಯಂಡ್ ಅದರ್ ಒನ್ ಈಸ್ ಆಯ್ಲಿ, ಐ ಥಿಂಕ್. ಸೊ ಯು ಆರ್ ನಾಟ್ ಕಾನ್ಫಿಡೆಂಟ್ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್. ಲೈಕ್ ಇವನ್ ಆಯಿಲಿ ಸ್ಕಿನ್ ಪೀಪಲ್ ಕೂಡ ಅವ್ರಿಗೆ ಕೂಡ ಹೈಡ್ರೇಷನ್ ಆಗಿ, ಇಲ್ಲಾಂದರೆ ಬೇರೆ ರಿಪೇರಿಗೆ ಅಂತ ಹೇಳಿ ದೇ ಆರ್ ಆಲ್ಸೋ ಸಪೋಸ್ ಟು ಯೂಸ್ ಅ ಗುಡ್ ಮಾಯ್ಶ್ಚರೈಸರ್. ಸೊ ಕಾನ್ಫಿಡೆಂಟ್ ಆಗಿ ದೇ ಶುಡ್ ಬಿ ಲೈಕ್ ಯೂಸಿಂಗ್ ಅ ಗುಡ್ ಮಾಯ್ಶ್ಚರೈಸರ್. ಸೊ ಏನು ಕಾಮನ್ ಮಿತ್ ಅಂತಂದರೆ ಮಾಯ್ಶ್ಚರೈಸರ್ ಹಚ್ಕೊಂಡ್ರೆ ಪಿಂಪಲ್ಸ್ ಆಗುತ್ತೆ, ಎಸ್ಪೆಷಲಿ ಆಯಿಲಿ ಸ್ಕಿನ್ ಇದ್ದವರಿಗೆ. ಸೊ ದಟ್ ಈಸ್ ರಾಂಗ್. ಓಕೆ, ನಾಟ್ ಆಲ್ ಮಾಯ್ಶ್ಚರೈಸರ್ಸ್ ಕಾಸ್ ಪಿಂಪಲ್ಸ್. ಸಮ್ ಆರ್ ವೆರಿ ಥಿಕ್, ಕ್ರೀಮ್ ಬೇಸ್ಡ್ ಇರ್ತಲ್ಲ. ಸೊ ಆ ಥರ ಇದ್ದವ್ರಿಗೆಲ್ಲರಿಗೂ ನಾವು ಡ್ರೈ ಸ್ಕಿನ್ದವರಿಗೆ ಕ್ರೀಮ್ ಬೇಸ್ ಕೊಟ್ಟಿರ್ತೀವಿ. ಬಟ್ ಫಾರ್ ಆಯಿಲಿ ಸ್ಕಿನ್ ಇದ್ದವರಿಗೆ ವಿ ಗೋ ಫಾರ್ ಪ್ರಿಫರೇಬ್ಲಿ ದ ಜೆಲ್ ಬೇಸ್ಡ್ ಆರ್ ವೆರಿ ಲೈಟ್ ವೇಟ್ ಮಾಯ್ಶ್ಚರೈಸರ್ಸ್ ವಿಚ್ ಆರ್ ನಾನ್ ಕೊಮೆಡೋಜೆನಿಕ್. ಆ ಥರ ಯೂಸ್ ಮಾಡಿದರೆ ದೇ ವಿಲ್ ನಾಟ್ ಗೆಟ್ ಎನಿ ಬ್ರೇಕ್ಔಟ್. ಸೊ ಸ್ಕಿನ್ ಟೈಪ್ ಅವ್ರದ್ದು ಯಾವ್ದಿದೆ ಅಂತ ತಿಳ್ಕೊಂಡು ಆ್ಯಂಡ್ ದೆನ್ ದೇ ಯೂಸ್ ದೇ ಶುಡ್ ಆ್ಯಂಡ್ ಕನ್ಸಲ್ಟ್ ಅ ಡರ್ಮಟೊಲಾಜಿಸ್ಟ್ ಫಾರ್ ದ್ಯಾಟ್. ಓಕೆ ಮ್ಯಾಮ್, ಅಬೌಟ್ ಹೇರ್ ಕೇರ್ ಆದರೆ ಯಾವ ಮಿತ್ನ ನೀವು ಬ್ರೇಕ್ ಡೌನ್ ಮಾಡ್ತೀರಾ? ಆಯಿಲಿಂಗ್. ಸೊ ಆಯಿಲಿಂಗ್ ಈಸ್ ನಾಟ್ ಎವ್ರಿಥಿಂಗ್. ಓಕೆ, ಎಸ್ಪೆಷಲಿ ಯಾರಿಗಾದರೂ ಡ್ಯಾಂಡ್ರಫ್ ಇತ್ತು ಅಂತಂದರೆ ದೇ ಶುಡ್ ಫಸ್ಟ್ ಅವಾಯ್ಡ್ ಆಯಿಲಿಂಗ್. ಎಸ್ಪೆಷಲಿ ಮದರ್ಸಿಗೆ ಇದು, ಬಿಕಾಸ್ ದೇ ಕೀಪ್ ಆನ್ ಅಪ್ಲೈಯಿಂಗ್ ಆಯಿಲ್, ಹೇರ್ ಗ್ರೋತ್ ಆಗುತ್ತೆ, ಆಮೇಲೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಅಂತ ಹೇಳಿ ಮಕ್ಕಳಿಗೆ ಫುಲ್ ಆಯಿಲ್ ಹಚ್ತಾರೆ. ಬಟ್ ದ್ಯಾಟ್ ಏಜ್ ಓನ್ಲಿ ನಮಗೆ ಡ್ಯಾಂಡ್ರಫ್ ಕಂಡು ಬರುತ್ತೆ. ಸೊ ಅವರಲ್ಲಿ ಜಾಸ್ತಿ ಮಲ್ಟಿಪ್ಲಿಕೇಶನ್ ಆಗಿ ಡ್ಯಾಂಡ್ರಫ್ ಆಗುತ್ತೆ. ಸೊ ಹಚ್ಚೇಬೇಕು. ಇಟ್ಸ್ ಓನ್ಲಿ ವರ್ಕ್ ಈಸ್ ಕಂಡೀಷ್ನಿಂಗ್, ಅಂದರೆ ನಿಮ್ಮ ಕೂದಲನ್ನ ಸಾಫ್ಟ್ ಇಡಕ್ಕೆ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಬೇಕೇ ಬೇಕು, ಆಯಿಲ್ ಹಚ್ಚೇಬೇಕು ಅಂದರೆ 15 to 20 minutes ಮ್ಯಾಕ್ಸಿಮಮ್ ಅಷ್ಟೇ. ದಟ್ ಟು ಪ್ರಿಫರೇಬಲಿ ಗೋ ಫಾರ್ ಲೈಕ್ ಪ್ಯೂರ್ ಕೋಕೋನಟ್ ಆಯಿಲ್, ಆಲ್ಮಂಡ್ ಆಯಿಲ್, ಲೈಕ್ ದ್ಯಾಟ್. ಓಕೆ ಮ್ಯಾಮ್, ಇವಾಗ ಎಷ್ಟೊಂದು ಜನ ಹುಡುಗಿರು ಮೇಕಪ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಸಮ್ಟೈಮ್ಸ್ ಲೇಟಾಗಿ ಮನೆಗೆ ಬಂದಾಗ ಇಲ್ಲ ಫುಲ್ ಸ್ಟ್ರೆಸ್ ಆದಾಗ ಹಂಗೆ ಮಲಗಿಬಿಡ್ತಾರೆ ಸುಸ್ತಾದಾಗ. ಸೊ ಅವತ್ತಿನ ನೈಟ್ ಅವರು ಮೇಕಪ್ ರಿಮೂವ್ ಮಾಡಿರಲ್ಲ. ಇದು ಅವ್ರ ಸ್ಕಿನ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ? ಸೊ ಇಫ್ ಯು ಆಸ್ಕ್ ಮೀ, ಏನು ಇಂಪಾರ್ಟೆಂಟ್ ಸ್ಟೆಪ್ ಅಂತಂದರೆ ನೈಟ್ ಕ್ಲೆನ್ಸಿಂಗ್. ಯಾಕಂದರೆ ಅದೇ ಟೈಮ್ನಲ್ಲಿ ನಿಮ್ಮ ಸ್ಕಿನ್ ರೀಜೆನ್ರೇಟ್ ಆಗೋದು. ಲೈಕ್ ಹೊಸ ಸ್ಕಿನ್ ಆಯಿತು, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಫೈಟ್ ಮಾಡೋ ಕೆಪಾಸಿಟಿ ನೈಟ್ ಟೈಮ್ನಲ್ಲೇ ಇರುತ್ತೆ. ಸೊ ನೀವೇನಾದರೂ ಮೇಕಪ್ ರಿಮೂವ್ ಮಾಡಲಿಲ್ಲ, ಹಾಗೆ ಮಲ್ಕೊಂಡ್ರೆ ಆಟೋಮೆಟಿಕ್ಲಿ ಇಟ್ಸ್ ಲೈಕ್ ಸ್ಟಾಪಿಂಗ್ ದ ಸ್ಕಿನ್ ರಿಪೇರ್. ಓಕೆ, ಸೊ ಅದು ಕಂಪಲ್ಸರಿ ಮಾಡಬೇಕು. ಸೊ ಯು ಕ್ಯಾನ್ ಗೋ ಫಾರ್, ಈಗ ಏನಾದರೂ ಹೆವಿ ಮೇಕಪ್ ಯೂಸ್ ಮಾಡ್ತಾ ಇತ್ತಂದರೆ ನೀವು ಅದನ್ನು ಲೈಕ್ ಡಬಲ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ. ಗೋ ವಿತ್ ಒನ್ ಲೈಕ್ ಫೋಮಿಂಗ್ ಕ್ಲೆನ್ಸರ್ ಫಸ್ಟ್, ಲೈಕ್ ಆ್ಯಸಿಡಿಕ್ ಕ್ಲೆನ್ಸರ್ಸ್, ಅದಾದಮೇಲೆ ಜೆಂಟಲ್ ಕ್ಲೆನ್ಸರ್, ಫಾಲೋಡ್ ಬೈ ಅ ಗುಡ್ ಮಾಯ್ಶ್ಚರೈಸರ್ ಮತ್ತು ಸಿರಮ್ಸ್. ಓಕೆ, ಬಟ್ ಏನಾದರೂ ನೀವು ಲೈಟ್ ವೇಟ್ ಏನಾದರೂ ಯೂಸ್ ಮಾಡ್ತಾ ಇದ್ರಿ, ಲೈಕ್ ನಾರ್ಮಲ್ ಓನ್ಲಿ ಫೌಂಡೇಶನ್ ಅಷ್ಟೇ ಹಚ್ಕೊಂಡಿದ್ರೆ ಯು ಕ್ಯಾನ್ ಓನ್ಲಿ ಗೋ ವಿತ್ ಜೆಂಟಲ್ ಕ್ಲೆನ್ಸರ್. ಬಟ್ ಪ್ರಾಪರ್ ಕ್ಲೀನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದರ್ವೈಸ್ ಅದೇ ನಿಮಗೆ ಏಜಿಂಗ್ ಆಯಿತು, ಇರಿಟೇಷನ್ಸ್ ಆಯಿತು, ಎಕ್ಸಿಮಾ ಆಯಿತು ಕಾಸ್ ಮಾಡುತ್ತೆ. ಆ್ಯಂಡ್ ಒನ್ ಮೋರ್ ಮ್ಯಾಮ್, ವೈಲ್ ಮೇಕಪ್ ರಿಮೂವಿಂಗ್ ಆಲ್ಮೋಸ್ಟ್ ಇವಾಗ ಎಲ್ಲರೂ ಮಾಡ್ತಿರೋದು ಕ್ಲೆನ್ಸರ್ಸ್ ಯಾರೂ ಯೂಸ್ ಮಾಡಲ್ಲ ಆ್ಯಂಡ್ ಮೇಕಪ್ ರಿಮೂವರ್ಸ್ ಯೂಸ್ ಮಾಡಲ್ಲ, ಮಿಸ್ಲರ್ ವಾಟರ್, ಡೈರೆಕ್ಟ್ ದೆ ಗೋ ಟು ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲ್ ಆಗಿರ್ಬೋದು, ಬೇಬಿ ಆಯಿಲ್ಸ್, ವಿಟಮಿನ್ ಇ ಇದೆ ಅಂತ ಅಂದ್ಬಿಟ್ಟು ಅದನ್ನಾಗಿರಲಿ ಅದನ್ನು ಯೂಸ್ ಮಾಡ್ತಿದ್ದಾರೆ. ಇಸ್ ದಟ್ ಗುಡ್ ಫಾರ್ ಅವರ್ ಸ್ಕಿನ್? ನೋ, ಇಟ್ಸ್ ನಾಟ್ ಗುಡ್. ಬಿಕಾಸ್ ಆಯಿಲಿಂಗ್ ಏನು ಮಾಡುತ್ತೆ, ಅದನ್ನು ಮತ್ತೆ ಕ್ಲಾಕ್ಸ್ನ ಪೋರ್ಸ್ ಏನಿರುತ್ತಲ್ಲ ಕ್ಲಾಗ್ ಮಾಡಿಬಿಡುತ್ತೆ. ಲೈಕ್ ಇನ್ನೂ ಜಾಸ್ತಿ ನಿಮ್ಗೆ ಆ್ಯಕ್ನೆ ಬ್ರೇಕ್ಔಟ್ಸ್ ಆಯಿತು. ಓಕೆ, ಅದು ಮಾಡುತ್ತೆ. ನೆಕ್ಸ್ಟ್ ಅದು ಆಯಿಲಿಂಗ್ ಅಂತ ಏನಾದ್ರೆ ಸ್ಕ್ರಬ್ ಮಾಡ್ತಾರೆ, ಲೈಕ್ ಜಾಸ್ತಿ ರಬ್ ಮಾಡಬೇಕಾಗತ್ತೆ. ಸೊ ಅದರಿಂದ ಕೂಡ ಯು ಆರ್ ಡಿಸ್ಟ್ರಪ್ಟಿಂಗ್ ದ ಸ್ಕಿನ್ ಬ್ಯಾರಿಯರ್. ಸೊ ಪ್ರಾಪರ್ ಜೆಂಟಲ್ ಕ್ಲೆನ್ಸರ್ ಓನ್ಲಿ ಇಸ್ ಇಂಪಾರ್ಟೆಂಟ್. ಓಕೆ ಮ್ಯಾಮ್, ಇವಾಗ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗ್ತಿರುತ್ತೆ ಜಾಸ್ತಿ ಸ್ಕ್ರೀನ್ ಲೈಟ್ಗೆ ಆಗಿರ್ಬೋದು, ಆರ್ ಎಲ್ಸ್ ನಾನು ಅಂದ್ಕೊಂಡೆ ಸ್ಪೆಕ್ ವೇರ್ ಮಾಡೋರ್ಗೆಲ್ರಿಗೂ ಲೈಕ್ ಐ ಸ್ವಲ್ಪ ಸಾಗಿ ಥರ ಆಗಿರುತ್ತೆ. ಸೊ ಇವ್ರಿಗೆಲ್ಲ ಐಗೆ ಏನು ಐ ಕೇರ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀರಾ? ಸೊ ಡಾರ್ಕ್ ಸರ್ಕಲ್ಸ್ ಅಂದರೆ ಪೆರಿ ಆರ್ಬಿಟಲ್ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಸೊ ಇಟ್ ಯೂಶ್ವಲಿ ಹ್ಯಾಪನ್ಸ್ ಬಿಕಾಸ್ ಆಫ್ ಡಿಫ್ರೆಂಟ್ ಕಂಡೀಷನ್ಸ್. ಒಂದು ಬಂದುಬಿಟ್ಟು ನಿಮ್ದು ಕಾಂಟರ್, ಅಂದರೆ ನಿಮ್ಮ ಬೋನ್ ಕಾಂಟರ್. ಈಗ ಒಬ್ರೊಬ್ರದ್ದು ಏನಿರುತ್ತೆ, ಹಾಲೋ ಐಸ್ ಇರುತ್ತೆ, ಲೈಕ್ ಅವ್ರ ಐಸ್ ಇರೋದನ್ನೇ ಒಳಗಡೆ ಇರುತ್ತೆ, ಬೋನ್ ಜಾಸ್ತಿ ಪ್ರಾಮಿನೆಂಟ್ ಇರುತ್ತೆ. ಸೊ ಬಿಸಿಲಿಂದ ರಿಫ್ಲೆಕ್ಷನಿಂದ ಶ್ಯಾಡೋ ಬಿದ್ದು ಅವರಲ್ಲಿ ಡಾರ್ಕ್ ಸರ್ಕಲ್ಸ್ ಕಾಣ್ತಾ ಇರುತ್ತೆ. ಸೊ ಅವರಲ್ಲಿ ನಾವು ಫಿಲ್ಲರ್ಸ್ ಮಾಡಬೇಕಾಗುತ್ತೆ, ಬಿಕಾಸ್ ಅದು ಬೋನ್ ಕಾಂಟರ್ ಏನಿದೆಲ್ಲ ಕರೆಕ್ಷನ್ ಮಾಡಬೇಕು. ಸೊ ಅದರಿಂದ ದೇರ್
ಪಿಗ್ಮೆಂಟೇಷನ್ ಈಸ್ ಗಾನ್. ನೆಕ್ಸ್ಟ್ ಬಂದುಬಿಟ್ಟು ವೆಸಲ್ಸ್. ಈಗ ತುಂಬ ಜನಕ್ಕೆ ನೀವು ನೋಡಿರ್ಬೋದು, ಲೈಕ್ ಅಲ್ಲಿ ಬ್ಲಡ್ ವೆಸಲ್ಸ್ ಕಾಣ್ತಾ ಇರ್ತವೆ, ಲೈಕ್ ಬ್ಲೂ ವೇನ್ಸ್ ಆಯಿತು, ಗ್ರೀನ್ ವೇನ್ಸು, ಆ ಥರ ಅಲ್ಲಿ ಥಿನ್ ಸ್ಕಿನ್ ಇರೋದ್ರಿಂದ ವೇನ್ಸ್ ಜಾಸ್ತಿ ಕಾಣ್ತಾ ಇರುತ್ತೆ. ಸೊ ಅವರಲ್ಲಿ ವಿ ಹ್ಯಾವ್ ಟು ಯೂಸ್ ಅಗೇನ್ ಡಿಫ್ರೆಂಟ್ ಮೊಡಾಲಿಟೀಸ್ ಲೈಕ್ ಗುಡ್ ರೆಟಿನಾಲ್ ಬೇಸ್ ಆರ್ ಇವನ್ ವೇಸೋ ಕನ್ಸ್ಟ್ರಿಕ್ಟರ್ಸ್, ಆ ಥರ ಏನಾದರೂ ಲೈಕ್ ಬೋಟಾಕ್ಸ್ ಆ ಥರ ಯೂಸ್ ಮಾಡಿದರೆ ಇಟ್ ವಿಲ್ ಅಗೇನ್ ಹೆಲ್ಪ್ ಇನ್ ದೆಮ್. ನೆಕ್ಸ್ಟ್ ಈಸ್ ಪಿಗ್ಮೆಂಟೇಷನ್. ಸೊ ಪಿಗ್ಮೆಂಟೇಷನ್ ಕಾಸ್ ಎದಕ್ಕಾಗಿದೆ, ಲೈಕ್ ಒನ್ ಬಿಕಾಸ್ ಆಫ್ ಎಕ್ಸೆಸ್ ಸ್ಕ್ರೀನ್ ಯೂಸೇಜ್ ಏನಾಗುತ್ತೆ, ಯು ಆರ್ ಕಾಂಟ್ರಾಕ್ಟಿಂಗ್ ಆ ಮಸಲ್ಸ್. ಸೊ ಅದು ಅಲ್ಲಿ ಜಗ್ಗಿ ಆ ಥರ ಜಾಸ್ತಿ ಪಿಗ್ಮೆಂಟೇಷನ್ ಆಗಿರುತ್ತೆ. ದೆನ್ ಮೋಸ್ಟ್ ಕಾಮನ್ ಈಸ್ ಅಗೇನ್ ಅಕ್ಯಾಂಥೋಸಿಸ್, ಅಂದರೆ ನಿಮಗೆ ಜಾಸ್ತಿ ಡಾರ್ಕ್ ಪಿಗ್ಮೆಂಟೇಷನ್ ಆಗಿರುತ್ತೆ ಅಲ್ಲಿ ಬಿಕಾಸ್ ಆಫ್ ಎಕ್ಸೆಸ್ ಸ್ಕಿನ್ ಪ್ರೊಡಕ್ಷನ್. ಸೊ ಆ ಥರ ಕೆಲವಾರು ರೀಸನ್ಸ್ ಇರ್ತವೆ. ಸೊ ಯಾವ ರೀಸನಿಂದ ಆಗಿದೆ ಅದರ ಅಕಾರ್ಡಿಂಗ್ ವಿ ಹ್ಯಾವ್ ಟು ಟ್ರೀಟ್ ದೆಮ್. And how to take care of it means good proper sleep, complete 8 hours of sleep, early to bed, early to rise. Okay, next 2 hours ಮುಂಚೆಯಿಂದ ಫೋನ್ ಸ್ಟಾಪ್ ಮಾಡಬೇಕು, ಸ್ಕ್ರೀನ್ ಬ್ರೇಕ್ ಕಂಪಲ್ಸರಿ ವೈಲ್ ಸ್ಲೀಪಿಂಗ್. ಓಕೆ, ನೆಕ್ಸ್ಟು ನೈಟ್ ಏನಾದರೂ ಯೂಸ್ ಮಾಡಬೇಕು, ಲೈಕ್ ವರ್ಕ್ ರಿಲೇಟೆಡ್ ಇತ್ತು ಅಂತಂದರೆ ಕಂಪ್ಲೀಟ್ಲಿ ಸ್ವಿಚ್ ಆನ್ ದ ಲೈಟ್ಸ್ ಆಫ್ ಯುವರ್ ರೂಮ್ ಆ್ಯಂಡ್ ದೆನ್ ಯೂಸ್ ಯುವರ್ ಸ್ಕ್ರೀನ್ಸ್. ಲೈಟ್ ಆಫ್ ಮಾಡಿ ಸ್ಕ್ರೀನ್ ನೋಡ್ರಿಂದ ಇನ್ನೂ ಜಾಸ್ತಿ ಡಾರ್ಕ್ ಪಿಗ್ಮೆಂಟೇಷನ್ ಆಗುತ್ತೆ. ಓಕೆ, ಸ್ಪೆಕ್ಸ್ ದೇ ವಿಲ್ ನಾಟ್ ಕಾಸ್ ಯು ಎನಿಥಿಂಗ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ತುಂಬ ಮಿತ್ಸ್ನ ಬ್ರೇಕ್ ಡೌನ್ ಮಾಡಿದ್ರಿ ಆ್ಯಂಡ್ ಸ್ಕಿನ್ ಕೇರ್ ಆಗಿರಲಿ, ಹೇರ್ ಕೇರ್ ಆಗಿರಲಿ, ಎಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಟಿಪ್ಸ್ನ ಇವತ್ತು ಅಶ್ವಿನಿ ಮ್ಯಾಮ್ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಆ್ಯಂಡ್ ಎಷ್ಟೊಂದು ಮಿತ್ಸ್ನ ಕೂಡ ಬ್ರೇಕ್ ಡೌನ್ ಮಾಡಿದ್ರು. ಸೊ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಮಾಡೋದಕ್ಕೆ. ಥ್ಯಾಂಕ್ ಯು.